ನಿಮಗೆ ತಿಳಿದಿದೆ, ಪದೇ ಪದೇ ಸೋಲು ಕಂಡಿರುವ ಅಸಂಖ್ಯಾತ ಜನರ ಕಥೆಗಳಿವೆ. ಆ ಸೋಲುಗಳ ಬಗ್ಗೆ ನಾನು ಏಕೆ ಮಾತನಾಡುತ್ತಿದ್ದೇನೆಂದರೆ, ಅದೇ ಸೋಲುಗಳು ನಿಮಗೆ ಬದಲಾವಣೆಯ ಹಂಬಲ, ಆಸೆ ಮತ್ತು ಬೇಡಿಕೆಯನ್ನು ಸೃಷ್ಟಿಸುತ್ತವೆ. ಅದು ನಿಮಗೆ ಮಾರ್ಗದರ್ಶನ ನೀಡುವ ಹಾದಿಯನ್ನು ಕೊಡುತ್ತದೆ. ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ. ಆದ್ದರಿಂದ ನೀವು ಸಮುದ್ರದಲ್ಲಿ ಒಂದು ಹಾಯಿದೋಣಿಯಲ್ಲಿದ್ದಾಗ ನಿಮ್ಮ ಕಡೆಗೆ ಬರುತ್ತಿರುವ ಗಾಳಿಯನ್ನು ನಿಮ್ಮ ಅನುಕೂಲಕ್ಕೆ ತಿರುಗಿಸಿಕೊಂಡು ನೀವು ಬಯಸಿದ ದಿಕ್ಕಿಗೆ ನೌಕಾಯಾನ ಮಾಡಲು ನಿಮಗೆ ತಿಳಿಯುತ್ತದೆ. ಆದರೆ ನೀವು ತಿಳಿದಿರುವ ಹಾರ್ಬರ್ನತ್ತ ಪ್ರಯಾಣಿಸುತ್ತಿಲ್ಲ. ಬದಲಾಗಿ ನೀವು ಗುರುತಿಸದ ನೀರಿನಲ್ಲಿ ಸಾಗುತ್ತಿದ್ದೀರಿ. ಮತ್ತು ಏಕೆಂದರೆ ಆ ಗುರುತಿಸದ ನೀರು ಸಾಧ್ಯತೆಗಳ ಗುರುತಿಸದ ದಡಗಳಿಗೆ ನಿಮ್ಮನ್ನು ಕರೆದೊಯ್ಯುತ್ತವೆ. ಆ ಪದವೇ ಇನರ್ಷಿಯಾ. ಈ ಪದದ ವ್ಯಾಖ್ಯಾನ ಏನೆಂದರೆ, ಏನನ್ನೂ ಮಾಡದಿರುವ ಅಥವಾ ಬದಲಾಗದೆ ಇರುವ ಪ್ರವೃತ್ತಿ ಆಗಿದೆ. ಒಂದು ವಸ್ತುವಿನ ಗುಣ ಅದು ತನ್ನ ಅಸ್ತಿತ್ವದಲ್ಲಿರುವ ವಿಶ್ರಾಂತಿ ಸ್ಥಿತಿಯಲ್ಲಿ ಅಥವಾ ಸರಳ ರೇಖೆಯಲ್ಲಿ ಸಮರೂಪದ ಚಲನೆಯಲ್ಲಿ ಮುಂದುವರಿಯುತ್ತದೆ. ಆ ಸ್ಥಿತಿಯನ್ನು ಬಾಹ್ಯ ಶಕ್ತಿಗಳು ಬದಲಾಯಿಸದ ಹೊರತು. ಇದು ನಮ್ಮ ಜೀವನ. ನಾವು ಪ್ರಯತ್ನ ಮಾಡದಿದ್ದರೆ, ನಾವು ಶಕ್ತಿಯನ್ನು ಫೋರ್ಸ್ ಬಳಸದಿದ್ದರೆ ನಾವು ಬದಲಾವಣೆ ತರುವುದಿಲ್ಲ. ನಮ್ಮ ಜೀವನವು ಹೇಗಿದೆಯೋ ಹಾಗೆಯೇ ಮುಂದುವರಿಯುತ್ತದೆ. ನಾವು ಎದುರಿಸುತ್ತಿರುವುದು ಇದನ್ನೇ. ಮತ್ತು ಇದು ಸುಲಭವಲ್ಲ. ನಮಗೆ ಸೇರಿರುವ ಎಲ್ಲವನ್ನೂ ನಾವು ಭವಿಷ್ಯಕ್ಕಾಗಿ ಮುಂದೂಡುತ್ತೇವೆ. ದುಃಖ ಕೆಲವರನ್ನು ಹಿಡಿದಿಟ್ಟುಕೊಂಡಿರುತ್ತದೆ, ಆದರೆ ಅನೇಕರು ದುಃಖವನ್ನು ಹಿಡಿದಿಟ್ಟುಕೊಂಡಿರುತ್ತಾರೆ. ನಮ್ಮ ಪ್ರಾಚೀನ ಸ್ಟೋಯಿಕ್ ಸ್ನೇಹಿತ ಸೆನೆಕಾ ಅವರು ನಮಗೆ ಮತ್ತೊಮ್ಮೆ ಕಠಿಣ ಪ್ರೀತಿಯೊಂದಿಗೆ ಕರೆ ನೀಡುತ್ತಾರೆ. ನಿಮ್ಮ ದೈನಂದಿನ ಜೀವನದಲ್ಲಿ, ನಿಮ್ಮ ಭೂತಕಾಲದಲ್ಲಿ, ನಿಮ್ಮ ವರ್ತಮಾನದಲ್ಲಿ ನೀವು ಆಕ್ಷೇಪಿಸುವ ಎಲ್ಲವೂ ಮತ್ತು ನಿಮ್ಮ ಭವಿಷ್ಯದಲ್ಲಿ ಬರಲಿದೆ ಎಂದು ನೀವು ಭಾವಿಸಿ ಆಕ್ಷೇಪಿಸುವ ಎಲ್ಲವೂ ನಿಜವಾಗಿ ನಿಮ್ಮಿಂದಲೇ ಹೇರಲ್ಪಟ್ಟ ಸ್ವಯಂ ಪ್ರೇರಿತ ವಿಷಯಗಳಾಗಿವೆ. ನಾವು ಸಂತೋಷವನ್ನು ಬೆನ್ನಟ್ಟುತ್ತಿದ್ದೇವೆ ಎಂದುಕೊಂಡಾಗಲೂ ನಿಜವಾಗಿ ದುಃಖವನ್ನೇ ಬೆನ್ನಟ್ಟುತ್ತಿದ್ದೇವೆ. ಒಂದು ಮಾತು ಹೇಳುತ್ತದೆ, ನೀವು ಬಿರುಗಾಳಿಯಿಂದ ಹೊರಗೆ ಬಂದಾಗ ನೀವು ಬಿರುಗಾಳಿಯನ್ನು ಪ್ರವೇಶಿಸುವಾಗ ಹೇಗಿದ್ದಿರೋ ಅದೇ ವ್ಯಕ್ತಿಯಾಗಿ ಇರುವುದಿಲ್ಲ. ಬಿರುಗಾಳಿ ಇರುವುದೇ ಅದಕ್ಕಾಗಿಯೇ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ ಬಿಡುವಿನ ಸಮಯವನ್ನು ನಾವು ಹೇಗೆ ಬಳಸುತ್ತೇವೆ, ಈ ಪರಿಸ್ಥಿತಿಯನ್ನು ನಾವು ಹೇಗೆ ಬಳಸುತ್ತೇವೆ, ಉತ್ತಮ ತಂದೆ, ಉತ್ತಮ ಪತಿ, ಉತ್ತಮ ತಾಯಿ, ಉತ್ತಮ ಸಂಗಾತಿ, ಉತ್ತಮ ಸದಸ್ಯರಾಗಲು ಈ ಪ್ರತಿಕೂಲತೆಯ ಸಾಧನವನ್ನು ನಾವು ಹೇಗೆ ಬಳಸುತ್ತೇವೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ನೀವು ನಿಜವಾಗಿಯೂ ನೀವು ಮಾಡುತ್ತಿರುವ ಕೆಲಸವನ್ನು ಏಕೆ ಮಾಡುತ್ತೀರಿ ಮತ್ತು ಅದು ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದೆ? ಪ್ರತಿದಿನ ನಿಮ್ಮ ನಿರ್ಧಾರಗಳು ಮತ್ತು ಆಯ್ಕೆಗಳ ಕೊನೆಯಲ್ಲಿ ಇರುವ ಜಿಪಿಎಸ್ ಯಾವುದು? ನೀವು ಈ ಪರಿಸ್ಥಿತಿಯನ್ನು ಕೇವಲ ನಿಮ್ಮ ಬಗ್ಗೆ ಮಾಡಿಕೊಂಡಿದ್ದೀರಾ? ಮತ್ತು ನಿಮ್ಮ ಜೀವನದ ಹಲವಾರು ಅಂಶಗಳಲ್ಲಿ ಮತ್ತು ಹಂತಗಳಲ್ಲಿ ಉತ್ತಮ ವ್ಯಕ್ತಿಯಾಗಲು ನೀವು ಈ ಪರಿಸ್ಥಿತಿಯನ್ನು ಬಳಸಿದ್ದೀರಾ? ನಾನು ಇದರಲ್ಲಿ ದೃಢವಾಗಿ ನಂಬುತ್ತೇನೆ. ಜೀವನದಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದರಿಂದ ನಾವು ಸುಟ್ಟು ಹೋಗುವುದಿಲ್ಲ. ಬದಲಾಗಿ ನಾವು ಅದನ್ನು ಏಕೆ ಮಾಡುತ್ತಿದ್ದೇವೆ ಎಂಬುದನ್ನು ಜೀವನ ನಮ್ಮಿಂದ ಮರೆಸುವ ಕಾರಣದಿಂದ ನಾವು ಸುಟ್ಟು ಹೋಗುತ್ತೇವೆ. ಹಾಗಾಗಿ ಪ್ರಶ್ನೆ ಉಳಿದಿದೆ, ನೀವು ಏನು ಮಾಡುತ್ತೀರಿ ಮತ್ತು ಅದು ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ? ಎಲ್ಲವನ್ನೂ ಹೇಳಿ ಮುಗಿಸಿದ ನಂತರ ಗಡಿಯಾರ ನಿಂತಾಗ, ನೀವು ಈ ಪರಿಸ್ಥಿತಿಯಿಂದ ಹೊರಗೆ ಬಂದಾಗ ಅದು 2 ವಿಷಯಗಳ ಬಗ್ಗೆ ಇರುತ್ತದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಇದು ನೀವು ಯಾರಾಗುತ್ತೀರಿ ಎಂಬುದರ ಬಗ್ಗೆ ಮತ್ತು ನೀವು ಏನನ್ನು ಕೊಡುತ್ತೀರಿ ಎಂಬುದರ ಬಗ್ಗೆ ಇರುತ್ತದೆ. ಮತ್ತು ಪ್ರತಿದಿನ ನೀವು ಯಾರಾದರೂ ಉತ್ತಮ ವ್ಯಕ್ತಿಯಾಗಬಹುದು. ಆದರೆ ಅತ್ಯಂತ ಮುಖ್ಯವಾಗಿ ನೀವು ಈ ಪರಿಸ್ಥಿತಿಗೆ ಮತ್ತು ಜೀವನ ಎಂಬ ಈ ವಿಷಯಕ್ಕೆ ಇನ್ನೂ ಹೆಚ್ಚಿನದನ್ನು ನೀಡಬಹುದು. ನನಗೆ 10 ವರ್ಷ ವಯಸ್ಸಿದ್ದಾಗ ಪೋಪ್ ನನಗೆ ಹೀಗೆ ಹೇಳಿದರು, ಮಗನೇ, ಈ ಜಗತ್ತಿನಲ್ಲಿ ತಾನು ಏನು ಮಾಡಲು ಬಯಸುತ್ತೇನೆ ಎಂದು ತಿಳಿದಿರುವ ವ್ಯಕ್ತಿ ನಿಜವಾಗಿಯೂ ಅದೃಷ್ಟಶಾಲಿ. ಏಕೆಂದರೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ದಿನವೂ ಕೆಲಸ ಮಾಡುವುದಿಲ್ಲ. ಆದರೆ ಕೆಲವು ಮಂದಿ ಇರುತ್ತಾರೆ, ಅವರು ಅದೃಷ್ಟವಂತರೋ ಅಲ್ಲವೋ ನನಗೆ ತಿಳಿದಿಲ್ಲ. ಆದರೆ ಅವರು ಮಾಡಲೇಬೇಕಾದ ಏನನ್ನಾದರೂ ಕಂಡುಕೊಳ್ಳುತ್ತಾರೆ. ಕೆಲವು ಗೀಳು ಒಂದು ವಿಷಯ, ಅದನ್ನು ಅವರು ಮಾಡಲು ಸಾಧ್ಯವಾಗದಿದ್ದರೆ ಅದು ಅವರನ್ನು ಸಂಪೂರ್ಣವಾಗಿ ಹುಚ್ಚರನ್ನಾಗಿ ಮಾಡುತ್ತದೆ. ಹೋರಾಡಿ. ಇದು ಕಷ್ಟವಾಗುತ್ತಿದೆ ಎಂದು ನನಗೆ ತಿಳಿದಿದೆ. ನೀವು ಸೋಲುತ್ತಿದ್ದೀರಿ ಎಂದು ಅನಿಸುತ್ತಿದೆ ಎಂದು ನನಗೆ ತಿಳಿದಿದೆ. ಮತ್ತು ಸೋಲಿನ ಅಗಾಧ ಭಯ ನಿಮ್ಮ ಮೇಲೆ ನುಸುಳುತ್ತಿದೆ. ಆದರೆ ನೀವು ಒಂದು ವಿಷಯವನ್ನು ನೆನಪಿಡಬೇಕು, ನೀವು ಈ ಮೊದಲು ಇಲ್ಲಿಗೆ ಬಂದಿದ್ದೀರಿ. ನೀವು ಇದಕ್ಕಿಂತ ಹೆಚ್ಚು ಕಠಿಣ ಹೋರಾಟಗಳನ್ನು ಎದುರಿಸಿದ್ದೀರಿ. ಮತ್ತು ಆದರೂ ನೀವು ಇನ್ನೂ ಇಲ್ಲಿ ನಿಂತಿದ್ದೀರಿ. ಎಲ್ಲಾ ಅಡೆತಡೆಗಳು ನಿಮ್ಮ ವಿರುದ್ಧವಾಗಿದ್ದವು, ಆದರೆ ಅದು ಮುಖ್ಯವಾಗಲಿಲ್ಲ. ಏನಾದರೂ ಆಗಲಿ, ಮುಂದುವರಿಯಲು ನಿಮಗೆ ನಿಮ್ಮೊಳಗಿನ ಹೋರಾಟದ ಮನೋಭಾವವು ದೊರಕಿತು. ಯಾವುದೂ ಅದನ್ನು ಸೋಲಿಸಲು ಸಾಧ್ಯವಿಲ್ಲ. ಯಾವುದೂ ಇಲ್ಲ. ಇದಕ್ಕೆ ಪ್ರಯತ್ನ ಬೇಕು, ಏಕೆಂದರೆ ಪ್ರಕೃತಿ ಬದಲಾಗಲು ಬಯಸುವುದಿಲ್ಲ. ಅದು ತಾನು ಸಾಗುತ್ತಿರುವ ಅದೇ ಹಾದಿಯಲ್ಲಿ ಮುಂದುವರಿಯಲು ಬಯಸುತ್ತದೆ. ನಿಮ್ಮ ಸ್ವಭಾವ, ನನ್ನ ಸ್ವಭಾವ ಬದಲಾಗಲು ಬಯಸುವುದಿಲ್ಲ.
ಅದು ಬದಲಿಗೆ ಶಕ್ತಿಯನ್ನು ಸಂರಕ್ಷಿಸಲು ಮತ್ತು ತಾನು ಏನು ಮಾಡುತ್ತಿದೆಯೋ ಅದನ್ನು ಮುಂದುವರಿಸಲು ಬಯಸುತ್ತದೆ. ನಾವು ಏನನ್ನು ಮಾಡುತ್ತಿದ್ದೇವೆಯೋ ಅದನ್ನೇ ಮುಂದುವರಿಸಲು ನಾವು ಬಯಸುತ್ತೇವೆ. ಅದೇ ಸುಲಭ ಮಾರ್ಗ. ವಿಷಯಗಳು ಹಾಗೆಯೇ ಇರಲಿ, ನಾವು ಏನು ಮಾಡುತ್ತಿದ್ದೇವೆಯೋ ಅದನ್ನೇ ಮುಂದುವರಿಸೋಣ. ನಾವು ಹೋರಾಡಬೇಕಾದದ್ದು ಇದರ ವಿರುದ್ಧವೇ. ಏಕೆಂದರೆ ನಾವು ನೀವು ಕ್ರಮ ಕೈಗೊಳ್ಳದಿದ್ದರೆ ಏನೂ ಬದಲಾಗುವುದಿಲ್ಲ. ಆತಂಕದ ಮನಸ್ಸು ನಿಮ್ಮನ್ನು ಆವರಿಸಿದಾಗ ಮಾಡಬೇಕಾದ ಪಟ್ಟಿಗೆ ಅಂಟಿಕೊಳ್ಳಲು ನಿಮಗೆ ಸಾಧ್ಯವಿರುವ ಎಲ್ಲವನ್ನೂ ಮಾಡಿ. ಜೀವನವು ಎಂದಿಗಿಂತಲೂ ಹೆಚ್ಚು ಅಗಾಧವಾದಾಗ ಚಿಕ್ಕ ಕೆಲಸಗಳು ಸಹ ಏರಲು ದೊಡ್ಡ ಪರ್ವತದಂತೆ ಭಾಸವಾಗುತ್ತವೆ. ಆದರೆ ಆ ಮೂಲಭೂತ ಅಂಶವನ್ನು ನಿರ್ವಹಿಸುವ ಮೂಲಕ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ. ನಾನು ಬಹಳ ಸಮಯದಿಂದ ನನ್ನ ಭರವಸೆಗಳನ್ನು ಉಳಿಸಿಕೊಂಡಿದ್ದೇನೆ ಮತ್ತು ಅವುಗಳನ್ನು ಇನ್ನೊಂದು ದಿನ ಉಳಿಸಿಕೊಳ್ಳುವುದು ಕಠಿಣವಾಗಿದೆ ಎಂದು ನನಗೆ ಇನ್ನೂ ಅನಿಸುತ್ತದೆ. ಆದರೆ ಹಾಗೆಂದ ಮಾತ್ರಕ್ಕೆ ನಾನು ಏನನ್ನಾದರೂ ಕಳೆದುಕೊಂಡಿದ್ದೇನೆ ಎಂದು ನನಗೆ ಅನಿಸಿದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಬಯಸುವ ಕೊನೆಯ ವಿಷಯವೆಂದರೆ ನನ್ನನ್ನೇ ಕಳೆದುಕೊಳ್ಳುವುದು. ನೀವು ಏರುವ ಪ್ರಕ್ರಿಯೆಯಲ್ಲಿ ಸ್ನೇಹಿತರನ್ನು ಕಳೆದುಕೊಂಡಿದ್ದರೆ ನೀವು ಅದರ ಬಗ್ಗೆ ದುಃಖಿಸಬಾರದು ಅಥವಾ ಅಸಮಾಧಾನಗೊಳ್ಳಬಾರದು ಎಂದು ನಾನು ಭಾವಿಸುತ್ತೇನೆ. ಅದು ಬೆಳವಣಿಗೆಯ ಸಂಕೇತ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ಅನೇಕ ಜನರು ನೀವು ಬದಲಾಗಿದ್ದೀರಿ ಎಂದು ಹೇಳುತ್ತಾರೆ ಮತ್ತು ಅದಕ್ಕೆ ನನ್ನ ನೈಸರ್ಗಿಕ ಪ್ರತಿಕ್ರಿಯೆ ಏನೆಂದರೆ ನೀವು ಬೆಳೆದರೆ ನೀವು ಬದಲಾಗುತ್ತೀರಿ. ಕೆಲವು ಜನರಿಗೆ, ಹೆಚ್ಚಿನ ಜನರಿಗೆ ಬದಲಾವಣೆ ಇಷ್ಟವಾಗುವುದಿಲ್ಲ, ವಿಶೇಷವಾಗಿ ಅವರು ಸ್ವತಃ ಬೆಳೆದಿಲ್ಲ ಅಥವಾ ಬದಲಾಗಿಲ್ಲ ಎಂದಾದರೆ, ಅಥವಾ ಅವರು ನಿಮ್ಮಿಂದ ಬೇರೆ ದಿಕ್ಕಿನಲ್ಲಿ ಬೆಳೆದಿದ್ದರೆ. ಮತ್ತು ನಮ್ಮದೇ ಆದ ಮೌಲ್ಯಗಳಿಗೆ ತೀರಾ ವಿರುದ್ಧವಾದ ಮೌಲ್ಯಗಳನ್ನು ಹೊಂದಿರುವ ಜನರೊಂದಿಗೆ ಅಥವಾ ಬೆಳೆದ ಜನರೊಂದಿಗೆ ಸಂಬಂಧಗಳನ್ನು ಮುಂದುವರಿಸಲು ನಾವು ಬಯಸದಿರುವುದು ಸ್ವಾಭಾವಿಕ. ನಾನು ನನ್ನ ಕನಸುಗಳನ್ನು ತ್ಯಾಗ ಮಾಡಿ ಕಾಪಾಡಿಕೊಳ್ಳಲು ಪ್ರಯತ್ನಿಸಿದ ಸಂಬಂಧಗಳಿಗಾಗಿ ನನ್ನ ಸಾಮರ್ಥ್ಯವನ್ನು ಅಥವಾ ನನ್ನ ಜೀವನದಲ್ಲಿ ನಾನು ಸಾಧಿಸಲು ಆಶಿಸಿದ್ದನ್ನು ಅರಿತುಕೊಳ್ಳದಿದ್ದರೆ ನಾನು ಹೆಚ್ಚು ದುಃಖಿತನಾಗುತ್ತಿದ್ದೆ. ನೆನಪಿಡಿ, ನೀವು ಯಾರಾಗಲು ಬಯಸುತ್ತೀರೋ ಅವರಾಗಲು ಎಂದಿಗೂ ತಡವಾಗಿಲ್ಲ, ಅಥವಾ ನನ್ನ ವಿಷಯದಲ್ಲಿ ಬೇಗ ಇಲ್ಲ. ಸಮಯದ ಮಿತಿಯಿಲ್ಲ. ನೀವು ಬಯಸಿದಾಗ ನಿಲ್ಲಿಸಿ. ನೀವು ಬದಲಾಯಿಸಬಹುದು ಅಥವಾ ಹಾಗೆಯೇ ಇರಬಹುದು. ಈ ವಿಷಯಕ್ಕೆ ಯಾವುದೇ ನಿಯಮಗಳಿಲ್ಲ. ನಾವು ಇದರ ಅತ್ಯುತ್ತಮ ಅಥವಾ ಅತ್ಯಂತ ಕೆಟ್ಟದನ್ನು ಮಾಡಬಹುದು. ನೀವು ಇದರ ಅತ್ಯುತ್ತಮವನ್ನು ಮಾಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ಅಡ್ಡಿಪಡಿಸುವ ವಿಷಯಗಳನ್ನು ನೀವು ನೋಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಮೊದಲು ಎಂದಿಗೂ ಅನುಭವಿಸದ ವಿಷಯಗಳನ್ನು ನೀವು ಅನುಭವಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಬೇರೆ ದೃಷ್ಟಿಕೋನ ಹೊಂದಿರುವ ಜನರನ್ನು ನೀವು ಭೇಟಿಯಾಗುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಹೆಮ್ಮೆಪಡುವಂತಹ ಜೀವನವನ್ನು ನೀವು ನಡೆಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಹೆಮ್ಮೆಪಡುತ್ತಿಲ್ಲ ಎಂದು ನೀವು ಕಂಡುಕೊಂಡರೆ ನಿಮಗೆ ಶಕ್ತಿ ಇರಲಿ ಮತ್ತು ಎಲ್ಲವನ್ನೂ ಮತ್ತೆ ಮೊದಲಿನಿಂದ ಪ್ರಾರಂಭಿಸಿ. ನಷ್ಟ ಮತ್ತು ಪಶ್ಚಾತ್ತಾಪ, ಲಾಸ್ ಅಂಡ್ ರಿಗ್ರೆಟ್, ಈ ಎರಡು ವಿಷಯಗಳು ಎಲ್ಲರನ್ನೂ ಬೇಗ ಅಥವಾ ತಡವಾಗಿ ಸ್ಪರ್ಶಿಸುತ್ತವೆ. ಅವು ಆಹ್ವಾನಿಸದ ಅತಿಥಿಗಳಂತೆ ನಮ್ಮ ಜೀವನಕ್ಕೆ ಬರುತ್ತವೆ, ನಮ್ಮನ್ನು ಉಸಿರು ಕಟ್ಟುವಂತೆ ಮತ್ತು ಮುರಿದು ಹೋಗುವಂತೆ ಮಾಡುತ್ತವೆ. ಬಹುಶಃ ಅದು ನೀವು ಆಳವಾಗಿ ಪ್ರೀತಿಸುವವರ ನಷ್ಟವಿರಬಹುದು. ಬಹುಶಃ ಅದು ನೀವು ಮಾಡದ ವಿಷಯ, ಹೇಳದ ಮಾತುಗಳು, ತೆಗೆದುಕೊಳ್ಳದ ಅವಕಾಶಗಳ ಪಶ್ಚಾತ್ತಾಪವಿರಬಹುದು. ಅದು ಏನೇ ಇರಲಿ, ಅದು ಉಳಿದುಕೊಳ್ಳುತ್ತದೆ. ಅದು ನೀವು ತಪ್ಪಿಸಿಕೊಳ್ಳಲಾಗದ ನೆರಳಿನಂತೆ ನಿಮ್ಮ ಮೇಲೆ ಭಾರವಾಗಿ ಮತ್ತು ನಿರಂತರವಾಗಿ ನೇತಾಡುತ್ತದೆ. ಅದರಿಂದ ಹೊರಬರಲು ಅದನ್ನು ನಿಮ್ಮ ಮನಸ್ಸಿನ ಹಿಂಭಾಗಕ್ಕೆ ತಳ್ಳಲು ನೀವು ಪ್ರಯತ್ನಿಸುತ್ತೀರಿ, ಆದರೆ ಅದು ಯಾವಾಗಲೂ ಅಲ್ಲಿಯೇ ಇರುತ್ತದೆ. ಒಂದು ನೆನಪು ಅಥವಾ ಏನು ಮಾಡಿದರೆ ಹೇಗಿರುತ್ತಿತ್ತು ಎಂಬ ಭಾವನೆ, ನೀವು ಅದನ್ನು ಪದಗಳಲ್ಲಿ ಇಡಲು ಸಾಧ್ಯವಿಲ್ಲ. ಮತ್ತು ಅದು ನಿಮ್ಮನ್ನು ಆವರಿಸಿಕೊಳ್ಳಲು ಬಿಡುವುದು, ಅದು ನಿಮ್ಮನ್ನು ವ್ಯಾಖ್ಯಾನಿಸಲು ಬಿಡುವುದು ಆಕರ್ಷಕ ಅಲ್ಲವೇ? ನನಗೆ ನಷ್ಟವಾದ ವ್ಯಕ್ತಿ, ಪಶ್ಚಾತ್ತಾಪದಲ್ಲಿ ಮುಳುಗಿರುವ ವ್ಯಕ್ತಿ, ಇದು ನಾನೇ, ಇದು ಈಗ ನಾನು ಎಂದು ನಿಮಗೆ ನೀವೇ ಹೇಳಿಕೊಳ್ಳುವುದು. ಆದರೆ ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ, ನಷ್ಟ ಮತ್ತು ಪಶ್ಚಾತ್ತಾಪವು ನಿಮ್ಮನ್ನು ವ್ಯಾಖ್ಯಾನಿಸಬೇಕಾಗಿಲ್ಲ. ಅವು ನಿಮಗೆ ಆಕಾರ ನೀಡಬಹುದು, ಹೌದು, ಆದರೆ ಅವು ನಿಮ್ಮನ್ನು ಒಡೆಯಬೇಕಾಗಿಲ್ಲ. ಮತ್ತು ನೀವು ಇನ್ನೂ ಇಲ್ಲಿದ್ದೀರಿ, ನೀವು ಇನ್ನೂ ಉಸಿರಾಡುತ್ತಿರುವವರೆಗೂ ಮುಂದೆ ಸಾಗಲು ಒಂದು ಮಾರ್ಗವಿದೆ. ನಷ್ಟ ಮತ್ತು ಪಶ್ಚಾತ್ತಾಪ ಜೀವನದ ಒಂದು ಭಾಗ. ಅವು ತಪ್ಪಿಸಲಾಗದು. ಯಾರೊಬ್ಬರೂ ಅವುಗಳಿಂದ ಮುಟ್ಟಲ್ಪಡದೆ ಈ ಜೀವನವನ್ನು ದಾಟುವುದಿಲ್ಲ. ಆದರೆ ಇಲ್ಲಿ ವಿಷಯ ಏನೆಂದರೆ, ನಮ್ಮನ್ನು ನಾಶಪಡಿಸುವುದು ನಷ್ಟ ಅಥವಾ ಪಶ್ಚಾತ್ತಾಪವಲ್ಲ. ನಾವು ಅವುಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಮುಖ್ಯ. ನಾವು ಅವುಗಳನ್ನು ನಮ್ಮ ಕಥೆಯಾಗಲು ಬಿಡುತ್ತೇವೆಯೇ ಅಥವಾ ನಾವು ಹೊಸದನ್ನು ಬರೆಯಲು ಆರಿಸಿಕೊಳ್ಳುತ್ತೇವೆಯೇ ಎಂಬುದು ಮುಖ್ಯ. ನಷ್ಟದ ಬಗ್ಗೆ ಮಾತನಾಡೋಣ. ನೀವು ನಿಮಗೆ ಮುಖ್ಯವಾದ ಯಾರನ್ನಾದರೂ ಅಥವಾ ಏನನ್ನಾದರೂ ಕಳೆದುಕೊಂಡಾಗ ನಿಮ್ಮ ಪಾದಗಳ ಕೆಳಗಿನ ಪ್ರಪಂಚವು ಬದಲಾಗಿದೆ ಎಂದು ಅನಿಸುತ್ತದೆ. ಇನ್ನು ಎಂದಿಗೂ ಮೊದಲಿನಂತಿರಲು ಸಾಧ್ಯವಿಲ್ಲ ಎಂದು ಅನಿಸುತ್ತದೆ. ಮತ್ತು ಸತ್ಯ ಏನೆಂದರೆ ಅದು ಮೊದಲಿನಂತೆ ಇರುವುದಿಲ್ಲ. ನಷ್ಟವು ನಿಮ್ಮನ್ನು ಬದಲಾಯಿಸುತ್ತದೆ. ಅದು ಒಂದು ಗುರುತನ್ನು ಬಿಡುತ್ತದೆ. ಆದರೆ ಆ ಗುರುತು ಒಂದು ಗಾಯದ ಗುರುತು ಅಲ್ಲ, ಅದು ಒಂದು ಸಾಕ್ಷ್ಯವಾಗಿದೆ. ನೀವು ಈ ಗುರಿಗಳನ್ನು ಸಾಧಿಸಲು ಆಸಕ್ತಿ ಹೊಂದಿದ್ದೀರಾ ಅಥವಾ ನೀವು ಅವುಗಳಿಗೆ ಬದ್ಧರಾಗಿದ್ದೀರಾ? ಆ ಪ್ರಶ್ನೆ ನನ್ನ ಜೀವನವನ್ನು ಪರಿವರ್ತಿಸಿತು. ನೀವು ಆಸಕ್ತಿ ಹೊಂದಿದ್ದರೆ ನೀವು ಅನುಕೂಲಕರವಾದದ್ದನ್ನು ಮಾಡುತ್ತೀರಿ. ನಿಮಗೆ ಸಾಧ್ಯವಿಲ್ಲ ಎಂಬುದಕ್ಕೆ ನೀವು ಕಥೆಗಳು, ನೆಪಗಳು ಮತ್ತು ಕಾರಣಗಳನ್ನು ಹುಡುಕುತ್ತೀರಿ.
ಆದರೆ ನೀವು ಬದ್ಧರಾಗಿದ್ದರೆ ನೀವು ಏನು ಬೇಕಾದರೂ ಮಾಡುತ್ತೀರಿ. ನಿಮ್ಮ ಕಥೆಗಳನ್ನು ನೀವು ಬಿಡುತ್ತೀರಿ. ನಿಮ್ಮ ನೆಪಗಳನ್ನು ನೀವು ಬಿಡುತ್ತೀರಿ. ನಿಮ್ಮ ಪ್ರಸ್ತುತ ಗುರುತನ್ನು ರೂಪಿಸುತ್ತಿರುವ ಎಲ್ಲ ಕಾರಣಗಳನ್ನು ನೀವು ಬಿಡುತ್ತೀರಿ ಮತ್ತು ನೀವು ಯಾರಾಗಲು ಉದ್ದೇಶಿಸಿದ್ದೀರೋ ಅವರಾಗಲು ನೀವು ಕಲಿಯುತ್ತೀರಿ. ನೀವು ಉನ್ನತವಾಗಿ ಹೋಗಲು ಬಯಸಿದರೆ ನೀವು ಹಗುರವಾಗಿ ಪ್ರಯಾಣಿಸಬೇಕು. ನೀವು ಮೇಲೆ ಹೋಗಲು ಬಿಟ್ಟುಕೊಡಬೇಕು. ಈ ನಿಯಮದ ಬಗ್ಗೆ ಇದು ಕಡಿಮೆ ಇರುವುದು ಹೆಚ್ಚು. ಈ ನಿಯಮವು ನಿಮಗೆ ಕಲಿಸುತ್ತದೆ, ಬೆಲೆ ತೆರದೆ ಪ್ರತಿಫಲವಿಲ್ಲ. ಈಗ ಪಾವತಿಸಿ ನಂತರ ಆಟವಾಡಿ. ನೀವು ಈಗ ಆಡಿದರೆ ನಂತರ ನೀವು ಪಾವತಿಸುತ್ತೀರಿ. ಅವರು ನನಗೆ ಕಲಿಸಿದ್ದು ಅಮೂಲ್ಯವಾಗಿತ್ತು. ಅದು ತ್ಯಾಗದ ನಿಯಮದ ಮೂಲವಾಗಿತ್ತು. ನೀವು ಬಿಟ್ಟುಕೊಟ್ಟರೆ ನೀವು ಖಂಡಿತವಾಗಿಯೂ ಕಾಣಿಸಿಕೊಳ್ಳಬಹುದು. ಜೀವನವು ನಿಮಗೆ ಹೊಸ ಅವಕಾಶವನ್ನು ನೀಡುತ್ತಿದೆ. ಕೆಲವೊಮ್ಮೆ ಅದನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಮತ್ತು ಈ ಜೀವನವು ನಿಮ್ಮಿಂದ ಏನನ್ನಾದರೂ ತೆಗೆದುಕೊಂಡಾಗ ನೀವು ಬಿಟ್ಟುಕೊಡಲು ಕಲಿಯಬೇಕು. ಹಾಗಾಗಿ ನೀವು ಕನಸು ಕಾಣುತ್ತಿರುವುದು ವಾಸ್ತವವಾಗಲು ನೀವು ಆ ನಂಬಿಕೆಯನ್ನು ಪೋಷಿಸಬೇಕು. ಇದನ್ನು ಹೇಳುವುದು ಬಹಳ ಭಿನ್ನವಾಗಿದೆ. ನಾನು ನೋಡುವವರೆಗೆ ಯಾರೂ ಅದನ್ನು ನಂಬಬೇಕೆಂದು ನಾನು ನಿರೀಕ್ಷಿಸುವುದಿಲ್ಲ. ಜನರು ಅದನ್ನು ನೋಡುವ ಮೊದಲು ನೀವು ಅದನ್ನು ನಂಬುವಂತೆ ಮಾಡಬೇಕು. ನಿಮ್ಮ ಕಲ್ಪನಾ ಶಕ್ತಿ ಅಲ್ಲಿಯೇ ಇದೆ. ನೀವು ಮಗುವಾಗಿದ್ದಾಗ ನೀವು ಯೋಚಿಸಿದ ಎಲ್ಲವನ್ನೂ ನಂಬಿದ್ದೀರಿ ಎಂದು ನಿಮಗೆ ನೆನಪಿಲ್ಲವೇ? ನಿಮ್ಮ ಕಲ್ಪನಾ ಶಕ್ತಿಯು ಚಿತ್ರಿಸಬಹುದಾದ ಎಲ್ಲವನ್ನೂ ನೀವು ನಂಬಿದ್ದೀರಿ. ಆದರೆ ನಂತರ ಜನರು ನಿಮಗೆ ವಾಸ್ತವಿಕವಾಗಿರಲು ಹೇಳಿದರು. ಜನರು ನಿಮಗೆ ವಾಸ್ತವಕ್ಕೆ ಹಿಂತಿರುಗಲು ಹೇಳಿದರು. ಜನರು ನಿಮಗೆ ನೀವು ಏನು ಮಾಡಬಹುದು ಮತ್ತು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆ ಚಿಕ್ಕ ಮುಗ್ಧ ಮಗುವಿಗೆ ನೀವು ಸ್ವಲ್ಪ ಮಾತ್ರ ಮಾಡಲು ಸಾಧ್ಯ ಎಂದು ಹೇಳಿದರು. ಆ ಸುಳ್ಳುಗಳನ್ನು ನಂಬುವುದನ್ನು ನಿಲ್ಲಿಸುವ ಸಮಯ ಇದು. ನೀವು ಪ್ರತಿ ಒಂದೇ ಬೆಳಿಗ್ಗೆ ಎಚ್ಚರಗೊಳ್ಳುತ್ತೀರಿ ಮತ್ತು ನಿಮಗೆ ಒಂದು ಆಯ್ಕೆ ಇರುತ್ತದೆ. ನಿಮ್ಮ ಗುರಿಗೆ ಹತ್ತಿರವಾಗುವಂತೆ ನೀವು ನಿನ್ನೆ ಮಾಡಿದ ಕೆಲಸವನ್ನು ಮಾಡಲು ನೀವು ಆಯ್ಕೆ ಮಾಡಬಹುದು, ಅಥವಾ ನೀವು ಬೇರೆ ಏನಾದರೂ ಮಾಡಲು ಆಯ್ಕೆ ಮಾಡಬಹುದು. ಅದು ನಿಮ್ಮ ಆಯ್ಕೆ. ಹಾಗಾಗಿ ಸ್ಥಿರವಾಗಿರಲು ಕನ್ಸಿಸ್ಟೆಂಟ್ ಹೇಗೆ ಎಂದು ನೀವು ನನ್ನನ್ನು ಕೇಳುತ್ತಿದ್ದರೆ, ನಿಮ್ಮ ಗುರಿಗಳಿಗೆ ಹತ್ತಿರವಾಗುವಂತೆ ನೀವು ನಿನ್ನೆ ಮಾಡಿದ ಕೆಲಸವನ್ನು ಮಾಡಲು ನೀವು ಆರಿಸಿಕೊಳ್ಳಬೇಕು. ನೀವು ಸ್ಥಿರವಾಗಿ ಇರದ ಕಾರಣ ಏನೆಂದರೆ ನೀವು ತಪ್ಪು ಆಯ್ಕೆ ಮಾಡುತ್ತೀರಿ. ಯಾವುದೇ ಹ್ಯಾಕ್ ಇಲ್ಲ, ಯಾವುದೇ ರಹಸ್ಯವಿಲ್ಲ. ನೀವು ಸರಿಯಾದ ಆಯ್ಕೆಯನ್ನು ಮಾಡುವಂತೆ ಮಾಡುವ ಯಾವುದೇ ಪ್ರೇರಣಾ ವಿಡಿಯೋ ಇಲ್ಲ. ನಿಮ್ಮ ಬಳಿ ಏನೂ ಇಲ್ಲದಿದ್ದಾಗ ಮತ್ತು ಶೂನ್ಯತೆಯು ನಿಮಗೆ ತಿಳಿದಿರುವ ಏಕೈಕ ವಿಷಯವೆಂದು ನಿಮಗೆ ಅನಿಸಿದಾಗ ನಿರಾಶೆಗೆ ಒಳಗಾಗುವುದು ತುಂಬಾ ಸುಲಭ. ಆದರೆ ಬಹುಶಃ ನೀವು ಏನಾಗಬೇಕಿತ್ತೋ ಅದರಿಂದ ಖಾಲಿಯಾಗಬೇಕು. ಆಗ ಮಾತ್ರ ಏನಾಗಲಿದೆಯೋ ಅದರಿಂದ ನೀವು ಮರುಪೂರ್ಣಗೊಳ್ಳಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಬಹುಶಃ ಈ ಶೂನ್ಯತೆಯು ನೀವು ಅದರ ಬಾಲ್ಯದಲ್ಲಿ ಕೇಳುತ್ತಿದ್ದ ವಿಷಯವಾಗಿರಬಹುದು. ಹಾಗಾಗಿ ಬಹುಶಃ ನೀವು ಉದ್ದೇಶಪೂರ್ವಕವಾಗಿ ಖಾಲಿಯಾಗಿದ್ದೀರಿ. ನಿಮಗೆ ನಿಜವಾಗಿಯೂ ಇಷ್ಟವಾಗುವುದನ್ನು ಕಂಡುಕೊಳ್ಳಿ, ಏಕೆಂದರೆ ನಿಮಗೆ ನಿಜವಾಗಿಯೂ ಇಷ್ಟವಾಗುವ ವಿಷಯಗಳಲ್ಲಿ ಉತ್ತಮವಾಗುವುದು ಅತ್ಯಂತ ಪ್ರಯೋಜನಕಾರಿ. ನೀವು ನಿಮ್ಮನ್ನು ಎಷ್ಟು ಕಡಿಮೆ ಸವಾಲು ಮಾಡುತ್ತೀರೋ ಅಷ್ಟು ಕಡಿಮೆ ನೀವು ಬೆಳೆಯುತ್ತೀರಿ. ನಿಮಗೆ ಅದನ್ನು ನಿವಾರಿಸಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುವ ಕಾರಣದಿಂದ ನೀವು ಅಸ್ವಸ್ಥತೆಯಿಂದ ಓಡಿಹೋಗಲು ಸಾಧ್ಯವಿಲ್ಲ. ನಿಮ್ಮನ್ನು ಸುಧಾರಿಸಲು ಒತ್ತಾಯಿಸುವ ಸನ್ನಿವೇಶಗಳಲ್ಲಿ ನಿಮ್ಮನ್ನು ಇರಿಸಿಕೊಳ್ಳಿ. ಹೊಸ ಅಭ್ಯಾಸಗಳನ್ನು ನಿರ್ಮಿಸಿ ಮತ್ತು ಕೆಟ್ಟವುಗಳನ್ನು ನಾಶಮಾಡಿ. ಈ ಜೀವನದಲ್ಲಿ ತೃಪ್ತಿಯನ್ನು ಅನುಭವಿಸಲು ನೀವು ಯಾವಾಗಲೂ ಕೊಲ್ಲಲು ಒಂದು ಡ್ರ್ಯಾಗನ್ ಹೊಂದಿರಬೇಕು. ಹಾಗಾಗಿ ಒಂದು ಗುರಿಯನ್ನು ಹೊಂದಿಸಿ. ನಿಮ್ಮದೇ ಆದ ಸಾಹಸವನ್ನು ಆರಿಸಿ ಮತ್ತು ಸವಾಲನ್ನು ಸ್ವೀಕರಿಸಿ. ನಿಮ್ಮ ನೆಪಗಳು ನಿಮ್ಮನ್ನು ನಾಶ ಮಾಡುತ್ತವೆ ಮತ್ತು ನೀವು ಅವುಗಳನ್ನು ಬಿಟ್ಟರೆ ನೀವು ಎಂದಿಗೂ ಬಯಸಿದ ಎಲ್ಲವನ್ನೂ ನಿಮ್ಮಿಂದ ಕಸಿದುಕೊಳ್ಳುತ್ತವೆ. ನೀವು ಕಾರ್ಯಗತಗೊಳಿಸಬೇಕಾದದ್ದನ್ನು ಕಾರ್ಯಗತಗೊಳಿಸದಿದ್ದ ಬಗ್ಗೆ ನಿಮ್ಮ ನೆಪಗಳು ನಿಮಗೆ ಸ್ವಲ್ಪ ಉತ್ತಮವಾಗುವಂತೆ ಮಾಡಿದಾಗ ಅವು ನಿಮ್ಮನ್ನು ಉತ್ತಮವಾಗಿಸಬಹುದು. ಆದರೆ ಅವು ನಿಮಗೆ ಸಹಾಯ ಮಾಡುತ್ತಿಲ್ಲ. ಅವು ನಿಮಗೆ ಸ್ವಲ್ಪವೂ ಸಹಾಯ ಮಾಡುತ್ತಿಲ್ಲ. ನಮ್ಮ ಮತ್ತು ನಮ್ಮ ಅತ್ಯಂತ ಮಹತ್ವಾಕಾಂಕ್ಷೆಯ ಕನಸುಗಳನ್ನು ಸಾಧಿಸುವುದರ ನಡುವೆ ಇರುವುದು ಯಾವುದೋ ಮಾಂತ್ರಿಕ ಕೌಶಲ್ಯ ಅಥವಾ ಪ್ರತಿಭೆಯನ್ನು ಹೊಂದುವುದರೊಂದಿಗೆ ಕಡಿಮೆ ಸಂಬಂಧ ಹೊಂದಿದೆ. ಬದಲಾಗಿ ನಾವು ಸಮಸ್ಯೆಗಳನ್ನು ಹೇಗೆ ಸಮೀಪಿಸುತ್ತೇವೆ ಮತ್ತು ಅವುಗಳನ್ನು ಪರಿಹರಿಸಲು ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಎಂಬುದರೊಂದಿಗೆ ಹೆಚ್ಚು ಸಂಬಂಧ ಹೊಂದಿದೆ. ನೀವು ಈಗ ಆವರ್ತನಗಳಲ್ಲಿ ಫ್ರೀಕ್ವೆನ್ಸೀಸ್ ಜೀವಿಸುತ್ತಿದ್ದೀರಿ. ನೀವು ಏನನ್ನಾದರೂ ಯೋಚಿಸಿದಾಗ ನೀವು ಏನು ಮಾಡಿದ್ದೀರಿ ಎಂದರೆ ನಿಮ್ಮ ಮೆದುಳನ್ನು ಹೆಚ್ಚಿನ ಆವರ್ತನಕ್ಕೆ ತಿರುಗಿಸಿದ್ದೀರಿ. ನೀವು ಅದನ್ನು ನೋಡಬಹುದು ಎಂಬ ವಾಸ್ತವವೇ ನಿಮಗೆ ಅದನ್ನು ಪಡೆಯಲು ಸಾಧ್ಯವಿದೆ ಎಂದು ತಿಳಿಯಲು ಬೇಕಾದ ಎಲ್ಲ ಪುರಾವೆ. ನೀವು ಮಾಡಬೇಕಾಗಿರುವುದು ನಿಮ್ಮ ಪ್ರಜ್ಞೆಯ ಮಟ್ಟವನ್ನು ಆ ಆವರ್ತನಕ್ಕೆ ಹೆಚ್ಚಿಸುವುದು, ಮತ್ತು ನಂತರ ನೀವು ಆ ಆವರ್ತನದಲ್ಲಿರುವ ಎಲ್ಲವನ್ನೂ ಆಕರ್ಷಿಸುತ್ತೀರಿ. ಆ ಕಲ್ಪನೆಯನ್ನು ಪ್ರಕಟಪಡಿಸಲು ನಿಮಗೆ ಬೇಕಾದ ಎಲ್ಲ ಒಳ್ಳೆಯದು. ಮನಸ್ಸಿನಲ್ಲಿ ಹಿಡಿದಿರುವ ಯಾವುದೇ ಕಲ್ಪನೆ ಅದು ಒತ್ತಿ ಹೇಳಲ್ಪಟ್ಟಿದೆ, ಭಯಪಡಲ್ಪಟ್ಟಿದೆ ಅಥವಾ ಗೌರವಿಸಲ್ಪಟ್ಟಿದೆ. ಹಾಗಾಗಿ ಅದು ಉತ್ತಮವಾಗಿರಬಹುದು ಅಥವಾ ಕೆಟ್ಟದಾಗಿರಬಹುದು. ತಕ್ಷಣವೇ ಲಭ್ಯವಿರುವ ಅತ್ಯಂತ ಅನುಕೂಲಕರ ಮತ್ತು ಸೂಕ್ತ ರೂಪದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅದು ರೂಪಕ್ಕೆ ಚಲಿಸಲು ಪ್ರಾರಂಭಿಸುತ್ತದೆ. ನಾವು ಭವಿಷ್ಯವನ್ನು ತಿಳಿದಿಲ್ಲವಾದ ಕಾರಣ ಮತ್ತು ನಮ್ಮ ಹೆಚ್ಚಿನ ಪ್ರೇರಣೆಗಳು ನಮಗೆ ಅದೃಶ್ಯವಾಗಿರುವ ಕಾರಣ ನಾವು ನೋಡಲು ಸಾಧ್ಯವಾಗುವ ಸ್ಫಟಿಕದ ಕೊಳ ಅಲ್ಲ. ಭವಿಷ್ಯದಲ್ಲಿ ಏನಾಗಲಿದೆ ಎಂಬುದರ ಬಗ್ಗೆ ನೀವು ಕೆಲವು ರೀತಿಯ ಭ್ರಮೆಯನ್ನು ಹೊಂದಿರಬೇಕು. ಅದು ಹೇಗಿರಲಿದೆ ಎಂಬುದನ್ನು ನೋಡಲು ನೀವು ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತಿದ್ದೀರಿ.
ಆದರೆ ಗ್ಲಾಸ್ ಅರ್ಧ ಖಾಲಿಯಾಗಿರಬಹುದು ಅಥವಾ ಅರ್ಧ ತುಂಬಿರಬಹುದು ಎಂಬ ಕಾರಣದಿಂದ ನಿಮಗೆ ಉಪಯುಕ್ತವಾಗುವಂತಹ ಭ್ರಮೆಯನ್ನು ಏಕೆ ಹೊಂದಬಾರದು? ವಿಷಯಗಳು ಕಷ್ಟಕರವಾಗಬಹುದು ಮತ್ತು ಅಡೆತಡೆಗಳು ಇರುತ್ತವೆ ಎಂಬ ತಿಳುವಳಿಕೆ ಮತ್ತು ಅದನ್ನು ಎದುರಿಸಿದಾಗಲೂ ಸಹ ನಿರೀಕ್ಷೆಯ ಭ್ರಮೆಯನ್ನು ಹೊಂದಿರಿ. ನನಗೆ ಏನನ್ನಾದರೂ ಮಾಡಲು ಇಷ್ಟವಿಲ್ಲದಿದ್ದರೂ ನಾನು ಅದನ್ನು ಮಾಡುತ್ತೇನೆ. ನನ್ನ ಮೆದುಳು ನನ್ನ ನಡವಳಿಕೆಯನ್ನು ನಿರ್ದೇಶಿಸಬಾರದು, ಅದು ಅದನ್ನು ಆರಿಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನ ಮೆದುಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಭಾವಿಸಬಹುದು, ಆದರೆ ಅದು ನಾನು ಹೇಗೆ ವರ್ತಿಸುತ್ತೇನೆ ಎಂಬುದನ್ನು ಎಲ್ಲಾ ಸಮಯದಲ್ಲೂ ಆಯ್ಕೆ ಮಾಡಲು ಹೋಗುವುದಿಲ್ಲ. ನಾನು ಅದನ್ನು ಇನ್ನು ಮುಂದೆ ಮಾಡಲು ಬಿಡಲು ಸಾಧ್ಯವಿಲ್ಲ. ನನಗೆ ಹಿನ್ನಡೆಗಳು ಆಗುತ್ತವೆ ಎಂದು ನನಗೆ ತಿಳಿದಿದೆ. ಆದರೆ ನಾನು ಕೆಟ್ಟದಾಗಿ ಭಾವಿಸುತ್ತಿದ್ದರೆ ನಾನು ಕೆಟ್ಟದಾಗಿ ಮಾಡುತ್ತಿದ್ದೇನೆ ಎಂದರ್ಥವಲ್ಲ. ನಾನು ಕೆಟ್ಟ ವ್ಯಕ್ತಿ ಎಂದರ್ಥವಲ್ಲ. ನಾನು ಇನ್ನೂ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದರ್ಥವಲ್ಲ. ಲಿಯೋನಾರ್ಡೋ ಡಾ ವಿಂಚಿ ಪ್ರಸಿದ್ಧವಾಗಿ ಹೇಳಿದರು, ದೇವರು ನಿಮಗೆ ಶ್ರಮದ ಬೆಲೆಗೆ ಏನನ್ನಾದರೂ ಮಾರುತ್ತಾನೆ, ಮತ್ತು ಅದು ಸತ್ಯ. ಹಾಗಾಗಿ ನೀವು ಏನು ಮಾಡಬೇಕು ಎಂದರೆ, ನಿಮಗೆ ಏನಾದರೂ ಬೇಕಾದರೆ ನೀವು ಅದಕ್ಕಾಗಿ ಶ್ರಮಿಸಬೇಕು. ಮತ್ತು ಜಗತ್ತು ಅದೃಷ್ಟವನ್ನು ಆಧರಿಸಿದೆ ಎಂದು ಭಾವಿಸುವ ಹೆಚ್ಚಿನ ಜನರು ಅದೃಷ್ಟವು ಅಸ್ತಿತ್ವದಲ್ಲಿಲ್ಲ ಎಂದು ಅರ್ಥಮಾಡಿಕೊಳ್ಳಲು ಸಾಕಷ್ಟು ನಿಜವಾಗಿಯೂ ಏನಕ್ಕೂ ಶ್ರಮಿಸಿಲ್ಲ. ಇದು ಕೇವಲ ಸಂಭವನೀಯತೆಗಳ ಆಟ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ನೀವು ಹೆಚ್ಚು ಕೆಲಸ ಮಾಡುತ್ತೀರಿ, ನೀವು ದೀರ್ಘಕಾಲ ಕೆಲಸ ಮಾಡುತ್ತೀರಿ, ಮತ್ತು ಅಂತಿಮವಾಗಿ ನೀವು ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು. ಮತ್ತು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸುವ ಮೂಲಕ ನಿಮ್ಮ ಸಂಭವನೀಯತೆಗಳನ್ನು ನೀವು ಹೆಚ್ಚಿಸಬೇಕು. ದುಃಖದಿಂದ ಅದನ್ನು ಮಾಡಿ, ಕೋಪದಿಂದ ಮಾಡಿ, ಹೃದಯ ಒಡೆದಾಗ ಮಾಡಿ, ದುಃಖದಿಂದ ಮಾಡಿ, ಉತ್ಸಾಹದಿಂದ ಮಾಡಿ, ಶಕ್ತಿಯುತವಾಗಿ ಮಾಡಿ, ಸಂತೋಷದಿಂದ ಮಾಡಿ, ದಣಿದಿದ್ದರೂ ಮಾಡಿ, ವಿಶ್ವಾಸದಿಂದ ಮಾಡಿ, ಧೈರ್ಯ ಕಳೆದುಕೊಂಡಿದ್ದರೂ ಮಾಡಿ, ಏನಾದರೂ ಮಾಡಿರಿ. ಅದನ್ನು ಹೇಗೆ ಮುಗಿಸಬೇಕು ಎಂಬುದರ ಹೊರತಾಗಿ ಅದು ಮುಗಿಯುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಗೆದ್ದವರನ್ನು ಸೋತವರಿಂದ ಪ್ರತ್ಯೇಕಿಸುತ್ತದೆ. ಇದು ತಾವು ಬಯಸಿದ್ದನ್ನು ಪಡೆಯುವವರನ್ನು ತಾವು ಏನು ಬಯಸುತ್ತಾರೆ ಎಂದು ಮಾತನಾಡುವವರಿಂದ ಪ್ರತ್ಯೇಕಿಸುತ್ತದೆ. ಆದ್ದರಿಂದ ನೀವು ಏನು ಮಾಡಬೇಕಾಗಿದೆಯೋ ಅದನ್ನು ಮುಗಿಸಿ. ನಾವು ಎಲ್ಲರೂ ಕೇಳಿದ್ದೇವೆ, ಇದು ಯಾವಾಗಲೂ ಮುಂಜಾನೆಗಿಂತ ಮೊದಲು ಕತ್ತಲೆಯಾಗಿರುತ್ತದೆ. ನೀವು ತಲುಪಲು ಪ್ರಯತ್ನಿಸುತ್ತಿರುವ ಸ್ಥಳಕ್ಕೆ ಬರಲು ನೀವು ಕಷ್ಟದ ಮೂಲಕ ತಳ್ಳಬೇಕು. ನೀವು ನಿಮ್ಮದೇ ಆದ ವಿಶಿಷ್ಟ ಪ್ರಯಾಣದಲ್ಲಿದ್ದೀರಿ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು, ಮತ್ತು ನಿಮ್ಮ ಸತ್ಯವು ನಿಮಗೆ ವಿಶಿಷ್ಟವಾಗಿರುತ್ತದೆ. ಹಾಗಾಗಿ ನೀವು ಯಾರಾಗಲು ಮಾಡಲ್ಪಟ್ಟಿದ್ದೀರೋ ಅವರಾಗಲು ಪ್ರಯತ್ನಿಸುವ ಆ ಪ್ರಯಾಣದಲ್ಲಿ ನೀವು ಹೋದಾಗ ಮತ್ತು ನಿಮ್ಮ ಸತ್ಯವನ್ನು ಕಂಡುಕೊಂಡಾಗ ಆ ಹಾದಿಗೆ ಒಪ್ಪದ ಅಥವಾ ಹೊಂದಿಕೆಯಾಗದ ಅನೇಕ ಜನರು ಇರುತ್ತಾರೆ. ನನಗೆ ತಿಳಿದಿರುವುದು ಇಲ್ಲಿದೆ. ನೀವು ಹೇಗೆ ಭಾವಿಸುತ್ತೀರಿ ಎಂಬುದನ್ನು ಇನ್ನು ಮುಂದೆ ಅನುಭವಿಸಲು ಬಯಸುವುದಿಲ್ಲ ಎಂಬ ನಿರ್ಧಾರವನ್ನು ಮಾಡುವವರೆಗೆ, ಅಥವಾ ನೀವು ಯೋಚಿಸುವ ರೀತಿಯಲ್ಲಿ ಇನ್ನು ಮುಂದೆ ಯೋಚಿಸಲು ಬಯಸುವುದಿಲ್ಲ ಎಂಬ ನಿರ್ಧಾರವನ್ನು ಮಾಡುವವರೆಗೆ, ಅಥವಾ ನಿಮ್ಮಲ್ಲಿರುವಂತಹ ಫಲಿತಾಂಶಗಳನ್ನು ಅಥವಾ ಯಾವುದೇ ಫಲಿತಾಂಶಗಳನ್ನು ಇನ್ನು ಮುಂದೆ ಹೊಂದಲು ಬಯಸುವುದಿಲ್ಲ ಎಂಬ ನಿರ್ಧಾರವನ್ನು ಮಾಡುವವರೆಗೆ. ನಿಮಗೆ ಗೊತ್ತಾ, ನಾನು ಉತ್ತಮವಾಗಿ ಭಾವಿಸುತ್ತಿಲ್ಲ ಎಂದು ನನಗೆ ತಿಳಿದಿದೆ. ನಾನು ನನ್ನನ್ನು ಅನುಮಾನಿಸುತ್ತೇನೆ ಎಂದು ನನಗೆ ತಿಳಿದಿದೆ. ಅನೇಕ ಕೆಟ್ಟ ವಿಷಯಗಳು ಸಂಭವಿಸಿವೆ ಎಂದು ನನಗೆ ತಿಳಿದಿದೆ. ನನಗೆ ಬಹಳಷ್ಟು ಪಶ್ಚಾತ್ತಾಪವಿದೆ ಎಂದು ನನಗೆ ತಿಳಿದಿದೆ. ಆದರೆ ದಯವಿಟ್ಟು ನಿಮಗಾಗಿ ಉತ್ತಮವಾದದ್ದನ್ನು ಬಯಸುವುದರೊಂದಿಗೆ ನೀವು ಪ್ರಾರಂಭಿಸಬೇಕು. ಮತ್ತು ನಂತರ ನಾನು ವೈಯಕ್ತಿಕವಾಗಿ ಭಾವಿಸುತ್ತೇನೆ, ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ಬಯಸುವ ವಿಷಯಗಳನ್ನು ಹೊಂದಿರುವ ವ್ಯಕ್ತಿಯಂತೆ ಇದೀಗ ವರ್ತಿಸಲು ಪ್ರಾರಂಭಿಸುವುದು. ನೀವು ಹಾಗೆ ಭಾವಿಸದಿದ್ದರೂ ಸಹ ಅನೇಕ ಜನರು ಅವರು ಬಯಸಿದವರಾಗದಿರಲು ಕಾರಣ ಏನೆಂದರೆ ಅವರು ತಾವು ಹಿಂದೆ ಯಾರಾಗಿದ್ದರೋ ಅವರಿಗೆ ಹೆಚ್ಚು ಅಂಟಿಕೊಂಡಿರುತ್ತಾರೆ. ಆದ್ದರಿಂದ ನಾನು ಎಲ್ಲವನ್ನೂ ಮತ್ತು ಎಲ್ಲರನ್ನೂ ಬಿಟ್ಟು ಬಿಡಲು ಸಿದ್ಧನಾಗಿದ್ದೆ. ನೋಡಿ, ಜನರು ಅಲ್ಲಿಗೆ ತಲುಪದಿರಲು ಇನ್ನೊಂದು ಕಾರಣ ಏನೆಂದರೆ ದ್ವಾರವು ನೀವು ಮಾತ್ರ ಹೊಂದಿಕೊಳ್ಳಲು ಇದೆ. ನೀವು ಎಲ್ಲರನ್ನೂ ಹೊತ್ತುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದೀರಿ, ಏಕೆಂದರೆ ನೀವು ರೆಸ್ಕ್ಯೂ 911 ರೆಸ್ಕ್ಯೂ 911 ಆಗಲು ಪ್ರಯತ್ನಿಸುತ್ತಿದ್ದೀರಿ, ಮತ್ತು ನೀವು ಮೊದಲು ನಿಮ್ಮನ್ನೇ ರಕ್ಷಿಸಿಕೊಳ್ಳಬೇಕು. ನಿಮಗೆ ಏರಿಳಿತಗಳು ಇರುತ್ತವೆ, ಆದರೆ ಆ ಇಳಿಕೆಯ ಕ್ಷಣಗಳಲ್ಲಿಯೇ ಬೆಳವಣಿಗೆ ನಡೆಯುತ್ತದೆ. ಅಲ್ಲಿಯೇ ಕೆಲಸ ಇರುತ್ತದೆ. ನೀವು ನಿಮಗಾಗಿ ಕಾಣಿಸಿಕೊಳ್ಳದ ಕಾರಣ ನಿಮಗೆ ಆತ್ಮವಿಶ್ವಾಸದ ಕೊರತೆ ಇರಬಹುದು. ನಿಮ್ಮ ಮಾತುಗಳಿಗೆ ಅರ್ಥವಿಲ್ಲ. ನಾವು ಭೂತಕಾಲದಲ್ಲಿ ಉಳಿಯಬೇಕಾಗಿಲ್ಲ. ನಾವು ಭವಿಷ್ಯದಲ್ಲಿ ಹೆಚ್ಚು ದೂರ ಹೋಗಬೇಕಾಗಿಲ್ಲ. ನಾವು ಈ ವರ್ತಮಾನಕ್ಕೆ ಹಿಂತಿರುಗುತ್ತೇವೆ ಮತ್ತು ನಾವು ಹೇಳುತ್ತೇವೆ, ನನಗೆ ಗೊತ್ತಿದೆ, ನನ್ನ ಉಪಸ್ಥಿತಿಯು ಪರಿಪೂರ್ಣವಾಗಿದೆ ಮತ್ತು ನನ್ನ ಉಪಸ್ಥಿತಿಗೆ ಒಂದು ಉದ್ದೇಶವಿದೆ. ಮತ್ತು ಹೌದು, ನಾನು ನನಗಾಗಿ ಕಾಣಿಸಿಕೊಂಡಿಲ್ಲ. ಹೌದು, ಉತ್ತರದಾಯಿತ್ವದ ಕೊರತೆಯಿದೆ. ಆದರೆ ನನಗೆ ಗೊತ್ತಿದೆ, ನನಗೆ ಮತ್ತೊಂದು ಹೆಜ್ಜೆ ಇದೆ, ನನಗೆ ಮತ್ತೊಂದು ಉಸಿರು ಇದೆ, ಮತ್ತು ಈ ಮುಂದಿನ ಹೆಜ್ಜೆಯಲ್ಲಿ ಮತ್ತು ಈ ಮುಂದಿನ ಉಸಿರಿನಲ್ಲಿ ನಾನು ಬದಲಾವಣೆ ಮಾಡುತ್ತೇನೆ. ಉಲ್ಲೇಖವು ಹೀಗಿದೆ: ಒಂದು ದಿನ ಅಥವಾ ದಿನ 1 ಡೇ ಆರ್ ಡೇ 1. ನೀವು ಬಳಸಿದ ಜೀವನವು ಬರಲಿರುವ ಜೀವನಕ್ಕಿಂತ ಉತ್ತಮವಾಗಿದೆ ಎಂದು ನಿಮಗೆ ಹೇಗೆ ತಿಳಿದಿದೆ? ಜೀವನವು ಬದಲಾಗಲು ಪ್ರಾರಂಭಿಸಿದಾಗ, ಜೀವನವು ಚಲಿಸಲು ಪ್ರಾರಂಭಿಸಿದಾಗ, ವಿಷಯಗಳು ವಿಕಸನಗೊಳ್ಳಲು ಪ್ರಾರಂಭಿಸಿದಾಗ, ಜನರು ಬದಲಾಗಲು ಪ್ರಾರಂಭಿಸಿದಾಗ,
ನೀವು ಬೆಳೆಯಲು ಪ್ರಾರಂಭಿಸಿದಾಗ ನಾವು ಸಾಮಾನ್ಯವಾಗಿ ನಮ್ಮ ಭೂತಕಾಲದಲ್ಲಿ ಉತ್ತಮ ಅನುಭವಗಳನ್ನು ಹೊಂದಿದ್ದರೆ ಆಗ ಈ ಪ್ರಶ್ನೆ ಬರುತ್ತದೆ, ನೀವು ಬಳಸಿದ ಜೀವನವು ಬರಲಿರುವ ಜೀವನಕ್ಕಿಂತ ಉತ್ತಮವಾಗಿದೆ ಎಂದು ನಿಮಗೆ ಹೇಗೆ ತಿಳಿದಿದೆ? ಹಾಗಾಗಿ ನೀವು ಬರಲಿರುವ ಜೀವನದ ಬಗ್ಗೆ ಯೋಚಿಸಿದಾಗ ಹೊಸ ಸಾಮಾನ್ಯ, ನ್ಯೂ ನಾರ್ಮಲ್, ಒಂದು ಪರಿವರ್ತನೆ ತಿರುಗಬೇಕಾಗುತ್ತದೆ. ವಿಭಿನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಹೊಸ ವೃತ್ತಿ ಆಯ್ಕೆ ಮಾಡಬೇಕಾಗುತ್ತದೆ. ಇನ್ನೊಂದು ವೃತ್ತಿಯ ಬಾಗಿಲು ಮತ್ತು ಅಧ್ಯಾಯವನ್ನು ಮುಚ್ಚಬೇಕಾಗುತ್ತದೆ. ನೀವು ಬಳಸಿದ ಜೀವನವು ಬರಲಿರುವ ಜೀವನಕ್ಕಿಂತ ಉತ್ತಮವಾಗಿದೆ ಎಂದು ನಿಮಗೆ ಹೇಗೆ ತಿಳಿದಿದೆ? ಅದನ್ನು ಸ್ವೀಕರಿಸಿ. ಅದು ಒಟ್ಟಿಗೆ ಹೋಗುತ್ತದೆ. ಒಂದು ಅದ್ಭುತ, ಇನ್ನೊಂದು ಸರಿಯಾಗಿದೆ. ಅದು ಒಟ್ಟಿಗೆ ಹೋಗುತ್ತದೆ. ಮತ್ತು ನೀವು ಹೆಚ್ಚಿನದನ್ನು ಅನುಸರಿಸುತ್ತಿರುವಾಗ, ನೀವು ಅತ್ಯಂತ ಹೆಚ್ಚಿನ ಒತ್ತಡ, ಅತ್ಯಂತ ಹೆಚ್ಚಿನ ಆತಂಕವನ್ನು ಅನುಭವಿಸಿದಾಗ ನೀವು ನಿಜವಾಗಿಯೂ ಸರಿಯಾದ ಹಾದಿಯಲ್ಲಿದ್ದೀರಿ ಎಂಬುದಕ್ಕೆ ಅದು ಉತ್ತಮ ಸೂಚನೆಯಾಗಿದೆ. ಅದು ನೀವು ನಿಜವಾಗಿಯೂ ಇರಲು ಬಯಸುವ ಒಂದು ಸ್ಥಾನ. ಏಕೆಂದರೆ ತೀವ್ರ ಒತ್ತಡ ಮತ್ತು ಆತಂಕದ ಈ ಸಮಯದ ಮೂಲಕ ನೀವು ತಳ್ಳಿದ ನಂತರ ಇನ್ನೊಂದು ಬದಿಯಲ್ಲಿ ನೀವು ಹುಡುಕುತ್ತಿರುವ ಭರವಸೆಯ ನಾಡು ಇರುತ್ತದೆ. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಒಬ್ಬ ವ್ಯಕ್ತಿ ಇದೀಗ ಮಾಡಬಹುದಾದ ದೊಡ್ಡ ತಪ್ಪು ಏನೆಂದರೆ ಅದು ಬಿಟ್ಟುಕೊಡುವುದು. ನೀವು ಈ ಜೀವಿತಾವಧಿಯಲ್ಲಿ ನಿಮ್ಮ ಅತ್ಯುತ್ತಮ ಆವೃತ್ತಿಯನ್ನು ತಲುಪದಿರಬಹುದು, ಆದರೆ ನೀವು ಈಗ ಇರುವವರಿಗಿಂತ ಉತ್ತಮವಾದವರನ್ನು ತಲುಪಬಹುದು. ನಿಮ್ಮ ಭವಿಷ್ಯ ಹೇಗಿರಬೇಕು ಎಂದು ನೀವು ನಿರ್ಧರಿಸಬೇಕು. ಮತ್ತು ನೀವು ಹೆಚ್ಚು ನಿರ್ದಿಷ್ಟವಾಗಿ ಮತ್ತು ಹೆಚ್ಚು ಸ್ಪಷ್ಟವಾಗಿ ಇದ್ದಷ್ಟು ಅದು ಸಂಭವಿಸುವ ಸಾಧ್ಯತೆ ಹೆಚ್ಚು. ನೀವು ರಚಿಸಲು ಪ್ರಯತ್ನಿಸುತ್ತಿರುವ ಆ ಕ್ಷಣ ಏನು ಮತ್ತು ನೀವು ಅದನ್ನು ಏಕೆ ರಚಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದನ್ನು ನೀವು ಹೆಚ್ಚು ಅರ್ಥಮಾಡಿಕೊಂಡಷ್ಟು ಈಗ ನೀವು ಅಲ್ಲಿಗೆ ಹೋಗಲು ಯೋಜನೆ ಮತ್ತು ತಂತ್ರವನ್ನು ನಿರ್ಮಿಸಬಹುದು. ಈಗ ನೀವು ಆ ಅಂತ್ಯ ಮತ್ತು ಫಲಿತಾಂಶವನ್ನು ನೋಡುತ್ತೀರಿ ಮತ್ತು ಅದು ಏನಾಗಬೇಕೆಂದು ನೀವು ಬಯಸುತ್ತೀರಿ ಮತ್ತು ನೀವು ಹೇಗೆ ಭಾವಿಸುತ್ತೀರಿ ಮತ್ತು ಅದು ನಿಮಗೆ ಏನನ್ನು ಅರ್ಥೈಸುತ್ತದೆ. ಇಡೀ ಹಂತದಲ್ಲೂ ನಿಮ್ಮನ್ನು ಅಲ್ಲಿ ಕಲ್ಪಿಸಿಕೊಳ್ಳುತ್ತೀರಿ ಮತ್ತು ಅದು ಅಂತಿಮವಾಗಿ ತನ್ನನ್ನು ತಾನೇ ಬಹಿರಂಗಪಡಿಸುತ್ತದೆ. ಅಲ್ಲಿಗೆ ಹೋಗಲು ನೀವು ಮಾಡಬೇಕಾದ ಎಲ್ಲ ವಿಷಯಗಳು. ಆತ್ಮವಿಶ್ವಾಸವು ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಮತ್ತು ಆತ್ಮವಿಶ್ವಾಸವು ನೀವು ನಿಮಗೆ ನೀಡುವ ಭರವಸೆಗಳನ್ನು ಉಳಿಸಿಕೊಳ್ಳುವ ಪ್ರಕ್ರಿಯೆ. ಹಾಗಾಗಿ ನಾವು ನಮ್ಮ ಆತ್ಮವಿಶ್ವಾಸವನ್ನು ನಿರ್ಮಿಸಲು ಪ್ರಾರಂಭಿಸುವ ಮಾರ್ಗವೆಂದರೆ ನಾವು ನಮಗಾಗಿ ನಾವು ಉಳಿಸಿಕೊಳ್ಳುವ ಭರವಸೆಗಳನ್ನು ಹೊಂದಿಸಲು ಪ್ರಾರಂಭಿಸುತ್ತೇವೆ. ನೀವು ನಿಮಗಾಗಿ ಭರವಸೆಗಳನ್ನು ನೀಡಲು ಪ್ರಾರಂಭಿಸಬೇಕು. ನೀವು ಅವುಗಳನ್ನು ಉಳಿಸಿಕೊಳ್ಳಬಹುದಾದ ಆಟವನ್ನು ಬೇಗನೆ ಹೊಂದಿಸಿ. ಆ ವಿಷಯಗಳನ್ನು ಜೋಡಿಸಿ ಮತ್ತು ಆ ವೇಗವನ್ನು ಮೊಮೆಂಟಮ್ ರಚಿಸಿ. ಮತ್ತು ಏನಾಗುತ್ತದೆ ಎಂದರೆ ನೀವು ನಿಮ್ಮನ್ನು ನಂಬಬಹುದು ಎಂಬ ಖ್ಯಾತಿಯನ್ನು ನಿಮ್ಮೊಂದಿಗೆ ನಿರ್ಮಿಸಲು ಪ್ರಾರಂಭಿಸುತ್ತೀರಿ. ಅನಂತ ಜೀವನವನ್ನು ಇನ್ಫಿನಿಟ್ ಲೈಫ್ ಬದುಕುವುದು ಎಂದರೆ ಏನು? ಸ್ಪಷ್ಟವಾಗಿ ನಮ್ಮ ಜೀವನವು ಸೀಮಿತವಾಗಿದೆ, ಫೈನೈಟ್. ನಾವು ಜನಿಸುತ್ತೇವೆ, ಸಾಯುತ್ತೇವೆ, ನಾವು ಬರುತ್ತೇವೆ, ಹೋಗುತ್ತೇವೆ. ಆದರೆ ಜೀವನವು ಅನಂತವಾಗಿದೆ. ಜೀವನದ ಆಟವು ನಮ್ಮೊಂದಿಗೆ ಅಥವಾ ನಮ್ಮ ಇಲ್ಲದೆ ಮುಂದುವರಿಯುತ್ತದೆ. ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಯ್ಕೆ ಇದೆ. ನಾವು ಆಟದ ಸ್ವರೂಪವನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಜೀವನವು ಅನಂತವಾಗಿದೆ. ನಾವು ಆಟದಲ್ಲಿ ಆಡಲು ಬಯಸುತ್ತೇವೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಹ ನಾವು ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಒಮ್ಮೆ ನೀವು ಜನಿಸಿದರೆ ನೀವು ಅದರಲ್ಲಿರುತ್ತೀರಿ. ನಮಗೆ ಒಂದೇ ಒಂದು ಆಯ್ಕೆ ಸಿಗುತ್ತದೆ. ನೀವು ಸೀಮಿತ ಮನಸ್ಥಿತಿಯೊಂದಿಗೆ ಆಡಲು ಬಯಸುತ್ತೀರಾ ಅಥವಾ ನೀವು ಅನಂತ ಮನಸ್ಥಿತಿಯೊಂದಿಗೆ ಆಡಲು ಬಯಸುತ್ತೀರಾ? ಸೀಮಿತ ಮನಸ್ಥಿತಿಯೊಂದಿಗೆ ಆಡುವುದು ಎಂದರೆ ಪ್ರತಿದಿನ ಎಚ್ಚರಗೊಂಡು ನಾನು ಅತ್ಯುತ್ತಮವಾಗಿರುತ್ತೇನೆ, ನಾನು ಎಲ್ಲರಿಗಿಂತ ಉತ್ತಮವಾಗಿರುತ್ತೇನೆ ಎಂದು ಹೇಳುವುದು. ಮತ್ತು ನೀವು ಸತ್ತಾಗ ನೀವು ಏನನ್ನೂ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗುವುದಿಲ್ಲ. ಅಥವಾ ನಾವು ನಮ್ಮ ಜೀವನವನ್ನು ಅನಂತ ಮನಸ್ಥಿತಿಯೊಂದಿಗೆ ಬದುಕಲು ಆಯ್ಕೆ ಮಾಡಬಹುದು. ಅಂದರೆ ನಾನು ಈ ಜಗತ್ತನ್ನು ನಾನು ಕಂಡುಕೊಂಡಿದ್ದಕ್ಕಿಂತ ಉತ್ತಮ ಆಕಾರದಲ್ಲಿ ಬಿಡುತ್ತೇನೆ. ಇದರರ್ಥ ನನ್ನ ಸುತ್ತಲಿರುವವರು ಏಳಿಗೆ ಹೊಂದುತ್ತಾರೆ ಎಂಬುದನ್ನು ನೋಡಲು ನಾನು ನನ್ನ ಜೀವನವನ್ನು ಮುಡಿಪಾಗಿಡುತ್ತೇನೆ. ಮತ್ತು ನಾವು ಅನಂತ ಮನಸ್ಥಿತಿಯೊಂದಿಗೆ ಬದುಕುತ್ತಿದ್ದೇವೆ ಎಂದು ನಮಗೆ ತಿಳಿದಿದೆ. ಏಕೆಂದರೆ ನಮ್ಮ ಗೀಡು ಏನೆಂದರೆ ನಮ್ಮ ಸುತ್ತಲಿರುವ ಜನರ ಜೀವನದ ಮೇಲೆ ನಾವು ಪರಿಣಾಮ ಬೀರುತ್ತೇವೆ ಎಂಬುದನ್ನು ನೋಡುವುದು. ಈಗ ಪಶ್ಚಾತ್ತಾಪ, ಅದು ಬೇರೆ ರೀತಿಯ ನೋವು. ಅದು ನೀವು ಕಳೆದುಕೊಂಡದ್ದರ ಬಗ್ಗೆ ಅಲ್ಲ, ಅದು ನೀವು ಮಾಡದಿರುವುದರ ಬಗ್ಗೆ. ಅದು ನೀವು ತೆಗೆದುಕೊಳ್ಳದ ಅವಕಾಶಗಳು, ನೀವು ತಪ್ಪಿಸಿಕೊಂಡ ಸಾಧ್ಯತೆಗಳು, ನೀವು ಹಿಂತಿರುಗಿ ಹೋಗಿ ಹೇಳಬೇಕೆಂದು ಬಯಸಿದ ಮಾತುಗಳು. ಮತ್ತು ಪಶ್ಚಾತ್ತಾಪವು ನಿಮ್ಮನ್ನು ತಿನ್ನುವ ಒಂದು ವಿಧಾನವನ್ನು ಹೊಂದಿದೆ. ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟುತ್ತದೆ. ನೀವು ಹೆಚ್ಚು ಮಾಡಬೇಕಿತ್ತು, ನೀವು ಉತ್ತಮವಾಗಿರಬೇಕಿತ್ತು, ನಿಮಗೆ ತಿಳಿದಿರಬೇಕಿತ್ತು. ಆದರೆ ಪಶ್ಚಾತ್ತಾಪದ ಬಗ್ಗೆ ಸತ್ಯ ಇಲ್ಲಿದೆ. ಅದು ಒಬ್ಬ ಶಿಕ್ಷಕ. ಅದು ನಿಮ್ಮನ್ನು ಶಿಕ್ಷಿಸಲು ಇಲ್ಲಿಲ್ಲ. ಅದು ನಿಮಗೆ ಮಾರ್ಗದರ್ಶನ ನೀಡಲು ಇಲ್ಲಿಗೆ ಬಂದಿದೆ. ಪಶ್ಚಾತ್ತಾಪವು ನೀವು ಎಲ್ಲಿ ತಪ್ಪಾಗಿ ಹೋಗಿದ್ದೀರಿ ಎಂಬುದನ್ನು ನಿಮಗೆ ತೋರಿಸುತ್ತದೆ. ನಿಮ್ಮನ್ನು ಹಿಂಸಿಸಲು ಅಲ್ಲ, ಆದರೆ ಮುಂದಿನ ಬಾರಿ ಉತ್ತಮವಾಗಿ ಮಾಡಲು ನಿಮಗೆ ಸಹಾಯ ಮಾಡಲು. ನೀವು ಬೆಳೆಯಲು ಸಹಾಯ ಮಾಡಲು. ಮುಂದಿನ ಬಾರಿ ನೀವು ಆಯ್ಕೆಯನ್ನು ಎದುರಿಸಿದಾಗ ನೀವು ಹಿಂಜರಿಯುವುದಿಲ್ಲ. ನೀವು ಭಯವು ನಿಮ್ಮನ್ನು ಹಿಂದಿರುಗಿಸಲು ಬಿಡುವುದಿಲ್ಲ. ನೀವು ಜೀವನವು ನಿಮ್ಮಿಂದ ಕಳೆದು ಹೋಗಲು ಬಿಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡಲು. ಪಶ್ಚಾತ್ತಾಪವನ್ನು ಜಯಿಸುವ ಕೀಲಿಯು ಅದನ್ನು ಮರೆಯುವುದು ಅಲ್ಲ, ಅದರಿಂದ ಕಲಿಯುವುದು.
ಅದನ್ನು ನಿಮ್ಮ ಉತ್ತಮ ಆವೃತ್ತಿಯಾಗಲು ಇಂಧನವಾಗಿ ಬಳಸುವುದು. ನೀವು ವಿಭಿನ್ನವಾಗಿ ಮಾಡಬೇಕೆಂದು ಬಯಸುವ ವಿಷಯಗಳನ್ನು ನೋಡಿ ಮತ್ತು ನಿಮ್ಮನ್ನು ಕೇಳಿಕೊಳ್ಳಿ, ನಾಳೆ ನಾನು ಈ ರೀತಿ ಭಾವಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಇಂದು ನಾನು ಏನು ಮಾಡಬಹುದು? ಪಶ್ಚಾತ್ತಾಪವು ಒಂದು ಭಾರವಾಗಬಹುದು ಅಥವಾ ಅದು ಒಂದು ಕಿಡಿಯಾಗಬಹುದು. ಆಯ್ಕೆ ನಿಮ್ಮದು. ಆದರೆ ನಷ್ಟ ಮತ್ತು ಪಶ್ಚಾತ್ತಾಪ ಸಂಧಿಸುವ ಸ್ಥಳ ಇಲ್ಲಿದೆ. ಅವು ಎರಡೂ ಜೀವನವು ಎಷ್ಟು ಕ್ಷಣಿಕವಾಗಿದೆ ಎಂಬುದನ್ನು ನಮಗೆ ನೆನಪಿಸುತ್ತವೆ. ವಿಷಯಗಳು ಎಷ್ಟು ಬೇಗ ಬದಲಾಗಬಹುದು, ಸಮಯ ಎಷ್ಟು ಸುಲಭವಾಗಿ ಕಳೆದು ಹೋಗಬಹುದು. ಮತ್ತು ಆ ನೆನಪಿಸುವಿಕೆಯು ಒಂದು ಉಡುಗೊರೆ, ಏಕೆಂದರೆ ನೀವು ನಷ್ಟವನ್ನು ಎದುರಿಸಿದಾಗ, ನೀವು ಪಶ್ಚಾತ್ತಾಪವನ್ನು ಅನುಭವಿಸಿದಾಗ ಈ ಜೀವನ ಎಷ್ಟು ಅಮೂಲ್ಯವಾಗಿದೆ ಎಂದು ನಿಮಗೆ ತಿಳಿದಿದೆ. ಮುಖ್ಯವಾದ ಜನರು ಮತ್ತು ಕ್ಷಣಗಳನ್ನು ಹಿಡಿದಿಟ್ಟುಕೊಳ್ಳುವುದು ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿದಿದೆ. ಪೂರ್ಣವಾಗಿ ಬದುಕಲು, ಆಳವಾಗಿ ಪ್ರೀತಿಸಲು, ಹೇಳದೆ ಏನನ್ನು ಬಿಡದಿರುವುದು ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿದಿದೆ. ಮುಂದೆ ಸಾಗುವ ಮಾರ್ಗವು ನೋವು ಇಲ್ಲ ಎಂದು ನಟಿಸುವುದೂ ಅಲ್ಲ, ಅದನ್ನು ತಳ್ಳಿಹಾಕಲು ಅಥವಾ ಅದನ್ನು ಓಡಿಸಲು ಪ್ರಯತ್ನಿಸುವುದೂ ಅಲ್ಲ. ಮುಂದೆ ಸಾಗುವ ಮಾರ್ಗವು ಅದನ್ನು ಎದುರಿಸುವುದು, ಅದರೊಂದಿಗೆ ಕುಳಿತುಕೊಳ್ಳುವುದು, ಅದು ನಿಮಗೆ ಕಲಿಸಲು ಇರುವುದನ್ನು ಕಲಿಯಲು ಬಿಡುವುದು, ಮತ್ತು ನಂತರ ನೀವು ಸಿದ್ಧರಾದಾಗ ಒಂದು ಹೆಜ್ಜೆ ಮುಂದಕ್ಕೆ ಇಡಲು. ಏಕೆಂದರೆ ನೋವು ಹೋಗಿದೆ ಎಂದು ಅಲ್ಲ, ಅದು ಎಂದಿಗೂ ಸಂಪೂರ್ಣವಾಗಿ ಹೋಗದಿರಬಹುದು, ಆದರೆ ನೀವು ಅದು ನಿಮ್ಮನ್ನು ನಿಯಂತ್ರಿಸಲು ಹೋಗುವುದಿಲ್ಲ ಎಂದು ನಿರ್ಧರಿಸಿದ್ದೀರಿ. ಗುಣಪಡಿಸುವುದು ಎಂದರೆ ಮರೆಯುವುದು ಅಲ್ಲ, ಅದು ಸಂಯೋಜಿಸುವುದು. ನಿಮ್ಮ ನಷ್ಟದಿಂದ, ನಿಮ್ಮ ಪಶ್ಚಾತ್ತಾಪದಿಂದ ಪಾಠಗಳನ್ನು ತೆಗೆದುಕೊಂಡು ಅವು ನಿಮ್ಮ ಒಂದು ಭಾಗವಾಗಲು ಬಿಡುವುದು. ಆ ನೋವನ್ನು ಹೊಸದನ್ನು ನಿರ್ಮಿಸಲು, ಬಲವಾದದ್ದನ್ನು, ಅರ್ಥಪೂರ್ಣವಾದುದನ್ನು ನಿರ್ಮಿಸಲು ಬಳಸುವುದು. ಮತ್ತು ಆ ಮೊದಲ ಹೆಜ್ಜೆಯನ್ನು ಹೇಗೆ ತೆಗೆದುಕೊಳ್ಳುವುದು ಎಂದು ನೀವು ಆಶ್ಚರ್ಯಪಡುತ್ತಿದ್ದರೆ, ನಾನು ನಿಮಗೆ ಇದನ್ನು ಹೇಳುತ್ತೇನೆ: ಸಣ್ಣದಾಗಿ ಪ್ರಾರಂಭಿಸಿ. ನೀವು ಎಲ್ಲವನ್ನೂ ಕಂಡುಕೊಳ್ಳಬೇಕಾಗಿಲ್ಲ, ನಿಮ್ಮ ಬಳಿ ಎಲ್ಲ ಉತ್ತರಗಳು ಇರಬೇಕಾಗಿಲ್ಲ. ಕೇವಲ ಒಂದು ಹೆಜ್ಜೆ ತೆಗೆದುಕೊಳ್ಳಿ. ಬಹುಶಃ ನೀವು ಕಾಳಜಿ ವಹಿಸುವ ಯಾರನ್ನಾದರೂ ತಲುಪುವುದು ಮತ್ತು ಅವರು ನಿಮಗೆ ಏನು ಅರ್ಥೈಸುತ್ತಾರೆ ಎಂದು ಅವರಿಗೆ ಹೇಳುವುದು ಇರಬಹುದು. ಬಹುಶಃ ನೀವು ಮಾಡಲು ಹೆದರುತ್ತಿದ್ದ ವಿಷಯದ ಮೇಲೆ ಅವಕಾಶ ತೆಗೆದುಕೊಳ್ಳುವುದು ಇರಬಹುದು. ಬಹುಶಃ ಸರಳವಾಗಿ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ಮತ್ತು ಇಂದು ನೀವು ಪ್ರಯತ್ನಿಸುತ್ತೀರಿ ಎಂದು ನಿರ್ಧರಿಸುವುದು ಇರಬಹುದು. ಏಕೆಂದರೆ ನೀವು ಮಾಡಬಹುದಾದದು ಅಷ್ಟೇ ಪ್ರಯತ್ನಿಸಿ. ಮತ್ತು ನೀವು ಪ್ರಯತ್ನಿಸುತ್ತಿರುವವರೆಗೂ, ನೀವು ಚಲಿಸುತ್ತಿರುವವರೆಗೂ ನೀವು ಸಿಲುಕಿಕೊಂಡಿಲ್ಲ, ನೀವು ಸೋತಿಲ್ಲ. ನಿಮ್ಮ ನಷ್ಟ ಅಥವಾ ನಿಮ್ಮ ಪಶ್ಚಾತ್ತಾಪದಿಂದ ನೀವು ಆಖ್ಯಾನಿಸಲ್ಪಟ್ಟಿಲ್ಲ. ನೀವು ಮುಂದೆ ಏನು ಮಾಡುತ್ತೀರಿ ಎಂಬುದರಿಂದ ನೀವು ವ್ಯಾಖ್ಯಾನಿಸಲ್ಪಟ್ಟಿದ್ದೀರಿ. ಮತ್ತು ನೀವು ಮುಂದೆ ಏನು ಮಾಡುತ್ತೀರಿ ಅದು ನಿಮಗೆ ಬಿಟ್ಟದ್ದು. ಪ್ರಯಾಣದ 90ರಷ್ಟು ಭಾಗಕ್ಕೆ 90% ನಿಮಗೆ ಬಂದರೂ ಕಾಣಿಸುವುದಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಆದರೆ ನೀವು ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡರೆ ನೀವು ಅಂತಿಮವಾಗಿ ಅಲ್ಲಿಗೆ ತಲುಪುತ್ತೀರಿ ಎಂದು ನೀವು ನಂಬಬಹುದು. ಮತ್ತು ಜೀವನದೊಂದಿಗೆ ಅದೇ ವಿಷಯ. ಹೆಚ್ಚಿನ ಸಮಯ ನೀವು ನಿಮ್ಮ ಶ್ರಮದ ಫಲವನ್ನು ವಿಸ್ತೃತ ಅವಧಿಗೆ ನೋಡುವುದಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಆದರೆ ನಂತರ ನೀವು 99ರಷ್ಟು ಭಾಗವನ್ನು 99% ತಲುಪಿದಾಗ ನೀವು ಗಮ್ಯಸ್ಥಾನದ ಬಂದರನ್ನು, ಆಗಮನದ ಬಂದರನ್ನು ನೋಡಲು ಪ್ರಾರಂಭಿಸುತ್ತೀರಿ. ಮತ್ತು ನಂತರ ನೀವು ಆವೇಗವನ್ನು ಗರಿಷ್ಠಗೊಳಿಸಲು ಎರಡನೇ ಗಾಳಿಯನ್ನು ಹಿಡಿಯುತ್ತೀರಿ. ನೀವು ಇದೀಗ ಇರುವ ಪ್ರಯಾಣದ 99ರಷ್ಟು ಭಾಗಕ್ಕೆ 99% ನಿಮಗೆ ಗಮ್ಯಸ್ಥಾನದ ಬಂದರು ಕಾಣಿಸುವುದಿಲ್ಲ. ಆದರೆ ನೀವು ಅದನ್ನು ನಂಬಬೇಕು. ಆದರೆ ವಿಷಯಗಳು ಕಾರ್ಯರೂಪಕ್ಕೆ ಬಂದರೆ ಮತ್ತು ನೀವು ಕಲ್ಪಿಸಿಕೊಂಡಿದ್ದಕ್ಕಿಂತ ಎಲ್ಲವೂ ಉತ್ತಮವಾಗಿ ಬದಲಾದರೆ ಏನು? ವಿಷಯಗಳು ಬದಲಾದರೆ ಏನು? ಜೀವನವು ಕೆಲವೊಮ್ಮೆ ತಮಾಷೆಯ ರೀತಿಯಲ್ಲಿ ತೆರೆದುಕೊಳ್ಳುತ್ತದೆ. ಆದ್ದರಿಂದ ಬಿಟ್ಟುಕೊಡಬೇಡಿ. ನೀವು ಯಶಸ್ಸಿನಿಂದ ಕೇವಲ ಒಂದು ಹೆಜ್ಜೆ ದೂರದಲ್ಲಿದ್ದೀರಿ ಎಂದು ತಿಳಿದು ಪ್ರತಿದಿನ ಎಚ್ಚರಗೊಳ್ಳಿ. ನೀವು ಅದಕ್ಕಾಗಿ ಶ್ರಮಿಸಲು ಸಿದ್ಧರಿದ್ದರೆ ಯಾವುದಾದರೂ ಸಾಧ್ಯ. ಇನ್ನಷ್ಟು ಸ್ವಲ್ಪ ಸಮಯದವರೆಗೆ ಅದಕ್ಕೆ ಅಂಟಿಕೊಳ್ಳಿ. ನಿಮ್ಮನ್ನೇ ಅಧ್ಯಯನ ಮಾಡಿ, ನಿಮ್ಮನ್ನು ಉತ್ತಮಗೊಳಿಸಿ. ಬೇರೆ ಯಾರು ಏನು ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಚಿಂತಿಸಬೇಡಿ, ಅದರಿಂದ ಕಲಿಯಿರಿ. ಬೇರೆ ಯಾರಾದರೂ ಆಗಲು ನೀವು ಯಾರಿದ್ದೀರೋ ಅವರನ್ನು ಬದಲಾಯಿಸಬೇಡಿ. ನೀವು ಇಲ್ಲದ ವ್ಯಕ್ತಿಯಾಗಲು ಪ್ರಯತ್ನಿಸುವುದರಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಸಮಯವನ್ನು ಕಳೆಯುತ್ತೀರಿ ಎಂದು ಯೋಚಿಸಿ. ನೀವು ಆ ಸಮಯ, ಶ್ರಮ ಮತ್ತು ಶಕ್ತಿಯನ್ನು ನೀವು ಯಾರಾಗಿದ್ದೀರೋ ಮತ್ತು ನೀವು ಯಾರಾಗಿದ್ದೀರೋ ಅವರಾಗುವುದಕ್ಕೆ ಹಾಕಿದರೆ ನೀವು ಜೀವನದಲ್ಲಿ ಎಷ್ಟು ಮುಂದೆ ಹೋಗಿರುತ್ತಿದ್ದೀರಿ? 6 ತಿಂಗಳು. ವರ್ಷದಲ್ಲಿ 6 ತಿಂಗಳು ಉಳಿದಿದೆ. ಆ 6 ತಿಂಗಳನ್ನು ತೆಗೆದುಕೊಂಡು ನಿಮ್ಮ ಭವಿಷ್ಯದ ಸ್ವಕ್ಕೆ ಆ ಸಮಯವನ್ನು ಏಕೆ ದಾನ ಮಾಡಬಾರದು? ಇಂದು 6 ತಿಂಗಳ ನಂತರ ನಿಮಗಾಗಿ ನೀವೇ ಧನ್ಯವಾದ ಹೇಳುವ ಯಾವುದನ್ನಾದರೂ ಮಾಡಲು ಏಕೆ ಬದ್ಧರಾಗಬಾರದು? ಏಕೆಂದರೆ ಜನವರಿ 1ರಂದು ಬಂದಾಗ ನೀವು ನಿಮ್ಮ ಗುರಿಗಳಿಗೆ 6 ತಿಂಗಳು ಹತ್ತಿರವಾಗಬಹುದು, ಅಥವಾ ನೀವು ಇದೀಗ ಇರುವಲ್ಲಿಯೇ ಇರಬಹುದು. ಸ್ವಲ್ಪ ದೂರ ಹೋಗಿರದಿದ್ದರೆ ನೀವು ಜನವರಿ 1ರಂದು ತಲುಪಬಹುದು ಮತ್ತು ಹಿಂದಿನ 6 ತಿಂಗಳಲ್ಲಿ ನೀವು ಏನು ಮಾಡಿದ್ದೀರಿ ಎಂಬುದರ ಬಗ್ಗೆ ತುಂಬಾ ಕೋಪಗೊಳ್ಳಬಹುದು. ನೀವು ಇಡೀ ವ್ಯಕ್ತಿತ್ವವನ್ನು ಇಡೀ ನಿರ್ಣಯಗಳ ಪಟ್ಟಿಯೊಂದಿಗೆ ಬದಲಾಯಿಸಬೇಕು ಎಂದು ನಿಮಗೆ ಅನಿಸುತ್ತದೆ. ಅಥವಾ ನೀವು ಜನವರಿ 1ರಂದು ತಲುಪಬಹುದು ಮತ್ತು ವಿಷಯಗಳು ತುಂಬಾ ಚೆನ್ನಾಗಿ ನಡೆಯುತ್ತಿರುತ್ತವೆ. ನೀವು ಏನನ್ನೂ ಬದಲಾಯಿಸಬೇಕಾಗಿಲ್ಲ ಎಂದು ನಿಮಗೆ ಅನಿಸುತ್ತದೆ. ಸ್ಥಿರತೆಯು ಸಂಯೋಜಿಸುತ್ತದೆ. ಕನ್ಸಿಸ್ಟೆನ್ಸಿ ಕಂಪೌಂಡ್ಸ್.
ಸ್ಥಿರತೆಯು ಸಂಯೋಜಿಸಿದಾಗ ನಿಮಗೆ ಉತ್ತಮ ಜೀವನ ಸಿಗುತ್ತದೆ. ಅನೇಕ ಬಾರಿ ಜನರು ಆತುರಪಡಲು ಬಯಸುತ್ತಾರೆ. ಅವರು ಪ್ರಯಾಣವನ್ನು ವೇಗಗೊಳಿಸಲು ಬಯಸುತ್ತಾರೆ. ಆದರೆ ಪ್ರಯಾಣವು ಜೀವಮಾನವಿಡೀ ಇರುತ್ತದೆ ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಅಂತ್ಯದ ಗುರಿ ಇಲ್ಲ, ಅಂತ್ಯದ ಗಮ್ಯಸ್ಥಾನ ಇಲ್ಲ. ನೀವು ಜನಿಸಿದ ಕ್ಷಣದಿಂದ ನೀವು ಸಾಯುವವರೆಗೂ ನೀವು ಈ ಪ್ರಯಾಣದಲ್ಲಿರುತ್ತೀರಿ. ಹಾಗಾಗಿ ಇಂದು ನೀವು ನಿಮ್ಮ ಆದರ್ಶ ಮನೆಯನ್ನು ನಿರ್ಮಿಸಲು ಹಾಕುತ್ತಿರುವ ಮತ್ತೊಂದು ಇಟ್ಟಿಗೆ ಮಾತ್ರ. ಆಳವಾದ ಬೇರೂರಿರುವ ಕಾರಣ ಯಾವುದು? ಹಾಗಾಗಿ ಭಯ ಬಂದಾಗ, ಸೋಲು ಬಂದಾಗ, ದ್ವೇಷಿಗಳು ಬಂದಾಗ, ಸಂಖ್ಯೆಗಳು ಸರಿಯಾಗಿ ಹೋಗದಿದ್ದಾಗ ನೀವು ಬದ್ಧರಾಗಿರುವಂತೆ ಯಾವುದು ಮಾಡುತ್ತದೆ? ನೀವು ಸ್ಥಿರವಾಗಿರುವಂತೆ ಯಾವುದು ಮಾಡುತ್ತದೆ? ನೀವು ಜೀವನದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಸ್ಥಿರವಾಗಿದ್ದೀರಿ ಮತ್ತು ನೀವು ಪ್ರೀತಿಸುವ ಯಾವುದೋ ವಿಷಯದಲ್ಲಿ ನೀವು ಸ್ಥಿರವಾಗಿರಲು ಸಾಧ್ಯವಿಲ್ಲ ಎಂದು ನೀವು ಹೇಳಲು ಪ್ರಯತ್ನಿಸುತ್ತಿದ್ದೀರಾ? ನಿಮ್ಮ ಕನಸುಗಳಲ್ಲಿ ನೀವು ಸ್ಥಿರವಾಗಿರಲು ಸಾಧ್ಯವಿಲ್ಲವೇ? ನಿಮಗೆ ಜಗತ್ತೇ ಆಗಿರುವ ವಿಷಯದಲ್ಲಿ ನೀವು ಸ್ಥಿರವಾಗಿರಲು ಸಾಧ್ಯವಿಲ್ಲವೇ? ನೀವು ತಪ್ಪು ವಿಷಯಗಳಲ್ಲಿ ಸ್ಥಿರವಾಗಿದ್ದೀರಿ. ನೀವು ಜನರನ್ನು ಮೆಚ್ಚಿಸುವುದರಲ್ಲಿ ಸ್ಥಿರವಾಗಿದ್ದೀರಿ. ನೀವು ಬೇರೊಬ್ಬರಿಗಾಗಿ ಕೆಲಸ ಮಾಡುವುದರಲ್ಲಿ ಸ್ಥಿರವಾಗಿದ್ದೀರಿ ಮತ್ತು ನೀವು ನಿಮ್ಮನ್ನು ಕರೆಯುವ ಕೆಲಸಕ್ಕೆ ಅದೇ ಶಕ್ತಿಯನ್ನು ತರಲು ಸಾಧ್ಯವಿಲ್ಲ ಎಂದು ನೀವು ನನಗೆ ಹೇಳುತ್ತಿದ್ದೀರಾ? ನಾನು ನಿಮಗೆ ಇದನ್ನು ಹೇಳುತ್ತೇನೆ. ಕೆಲಸದಿಂದ ಹೊರಬರಲು ಸಾಧ್ಯವಿಲ್ಲ. ಯಾವುದೇ ಶಾರ್ಟ್ಕಟ್ಗಳಿಲ್ಲ, ಯಾವುದೇ ಸುಲಭ ಮಾರ್ಗವಿಲ್ಲ ಮತ್ತು ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಯಾವುದೇ ತ್ವರಿತ ಪರಿಹಾರವಿಲ್ಲ. ನೀವು ಕಠಿಣ ಪರಿಶ್ರಮವನ್ನು ಹೆಚ್ಚು ಕಾಲ ತಪ್ಪಿಸುತ್ತೀರೋ ಅಷ್ಟು ಹೆಚ್ಚು ನೀವು ಜೀವನದಲ್ಲಿ ಆರಾಮದಾಯಕವಾಗುತ್ತೀರಿ. ಖಿನ್ನತೆಯಲ್ಲಿ ಆರಾಮವಾಗಿರಿ. ನೀವು ಇದೀಗ ಇರುವ ಪರಿಸ್ಥಿತಿಯಲ್ಲಿ ಆರಾಮವಾಗಿರಿ. ಏಕೆಂದರೆ ನೀವು ಆರಾಮದಾಯಕವಾದಾಗ ನೀವು ಪ್ರೇರಣೆಯನ್ನು ಕಳೆದುಕೊಳ್ಳುತ್ತೀರಿ. ನೀವು ಗಮನವನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ಗುರಿಗಳನ್ನು ನೀವು ಕಳೆದುಕೊಳ್ಳುತ್ತೀರಿ. ಜೀವನದಲ್ಲಿ ನೀವು ಎಲ್ಲಿ ಇರಬೇಕೆಂದು ಬಯಸುತ್ತೀರೋ ಅಲ್ಲಿನ ದೃಷ್ಟಿಯನ್ನು ನೀವು ಕಳೆದುಕೊಳ್ಳುತ್ತೀರಿ. ಆ ಬದಲಾವಣೆಗಳನ್ನು ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಮತ್ತು ಯಶಸ್ವಿ ಜನರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ವ್ಯತ್ಯಾಸವೆಂದರೆ ಅವರು ಏನು ಮಾಡುತ್ತಾರೆ. ನಿಮ್ಮ ಜೀವನವು ನೀವು ಏನು ಮಾಡುತ್ತೀರಿ ಎಂಬುದರಿಂದ ಸೃಷ್ಟಿಯಾಗಿದೆ. ನಿಮ್ಮ ದೈನಂದಿನ ಅಭ್ಯಾಸಗಳು ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತವೆ. ನೀವು ನಿಮ್ಮ ಸುತ್ತ ಯಾರನ್ನು ಹೊಂದಿದ್ದೀರೋ ಅದು ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ನಾಳೆ ಭರವಸೆ ಇಲ್ಲದಿದ್ದರೆ ಇಂದು ನೀವು ಅವಳಿಗಾಗಿ ಜೀವನಕ್ಕಾಗಿ ಏನು ನೀಡುತ್ತೀರಿ? ಎಲ್ಲವನ್ನೂ ಮರೆತುಬಿಡಿ. ಉಳಿದಿರುವ ಯಾವುದೇ ಸೂರ್ಯನ ಬೆಳಕು ಇರಲಿಲ್ಲ ಎಂಬುದನ್ನು ಮರೆತುಬಿಡಿ. ಇಂದು ನೀವು ಏನು ಯೋಚಿಸುವುದರಲ್ಲಿ ಕಳೆಯುತ್ತೀರಿ? ನಮಗೆ ಜೀವನದಲ್ಲಿ ಒಂದು ಅವಕಾಶ ಸಿಗುತ್ತದೆ. ನೀವು ಏನು ಮಾಡುತ್ತೀರೋ ಅದನ್ನು ಮಾಡಲು, ನಿಮ್ಮ ಅಡಿಪಾಯವನ್ನು ಹಾಕಲು ಮತ್ತು ನೀವು ಏನು ಮಾಡುತ್ತೀರೋ ಅದನ್ನು ಮಾಡಲು, ನೀವು ಬಿಡುವ ಯಾವುದೇ ಪರಂಪರೆಯನ್ನು ಲೆಗೆಸಿ ಬಿಡಲು ಒಂದು ಅವಕಾಶ. ನಿಮ್ಮ ಪರಂಪರೆಯನ್ನು ಬಿಡಿ. ನಿಮ್ಮ ಮತ್ತು ನಿಮ್ಮ ನಡುವೆ ಇರುವ ಎಲ್ಲದಕ್ಕೂ ಯಾರೂ ತೀರ್ಪು ನೀಡಲು ಸಾಧ್ಯವಿಲ್ಲ. ಬೇರೆ ಯಾರೊಂದಿಗೂ ಯಾವುದೇ ಸಂಬಂಧವಿಲ್ಲ. ಶಿಸ್ತಿನ ನೋವು ಅಥವಾ ಪಶ್ಚಾತ್ತಾಪದ ನೋವು? ಶಿಸ್ತಿಗೆ ಹೋಗಿ, ಏಕೆಂದರೆ ಅದು ಔನ್ಸ್ ತೂಗುತ್ತದೆ, ಆದರೆ ಪಶ್ಚಾತ್ತಾಪವು ಟನ್ಗಟ್ಟಲೆ ತೂಗುತ್ತದೆ. ನಮ್ಮ ನಿರ್ಧಾರಗಳ 95% ಆ ಕ್ಷಣದಲ್ಲಿ ನಿಮಗೆ ಹೇಗೆ ಅನಿಸುತ್ತದೆ ಎಂಬುದರಿಂದ ಮಾಡಲ್ಪಟ್ಟಿದೆ ಮತ್ತು ಅದು ಸಮಸ್ಯೆಯಾಗಿದೆ. ಆ ಕೋಲ್ಡ್ ಕಾಲ್ ಮಾಡಲು ನಿಮಗೆ ಅನಿಸುತ್ತದೆಯೇ? ಇಲ್ಲ, ಅನಿಸುವುದಿಲ್ಲ. ಆ 3ನೇ ರೆಪ್ಸ್ ಸೆಟ್ ಮಾಡಲು ನಿಮಗೆ ಅನಿಸುತ್ತದೆಯೇ? ಇಲ್ಲ, ಅನಿಸುವುದಿಲ್ಲ. ನೀವು ಎಂದಿಗೂ ಸಿದ್ಧರಾಗುವುದಿಲ್ಲ ಎಂದು ನೀವು ಒಪ್ಪಿಕೊಂಡರೆ ಮತ್ತು ನೀವು ಎಂದಿಗೂ ಪ್ರೇರಿತರಾಗುವುದಿಲ್ಲ ಎಂದು ಒಪ್ಪಿಕೊಂಡರೆ ಮತ್ತು ನೀವು ಎಂದಿಗೂ ಧೈರ್ಯಶಾಲಿಯಾಗುವುದಿಲ್ಲ ಎಂದು ಒಪ್ಪಿಕೊಂಡರೆ ಮತ್ತು ಅದು ಪರವಾಗಿಲ್ಲ. ಆದರೆ ನೀವು ಇನ್ನೂ ನಿಮ್ಮನ್ನು ಮುಂದೆ ತಳ್ಳಬಹುದು. ನೀವು ಕ್ರಮ ತೆಗೆದುಕೊಳ್ಳುವ ವ್ಯಕ್ತಿಯಾಗಲು ನಿಮ್ಮನ್ನು ನೋಡಲು ಪ್ರಾರಂಭಿಸಿದಾಗ ಏನಾಗುತ್ತದೆ ಎಂದು ಊಹಿಸಿ. ನೀವು ಆತ್ಮವಿಶ್ವಾಸ ಮತ್ತು ಧೈರ್ಯದ ಕೌಶಲ್ಯವನ್ನು ನಿರ್ಮಿಸುತ್ತೀರಿ. ಮನಸ್ಸು ನಿಮಗೆ ಹೇಳುವ ಎಲ್ಲವನ್ನೂ ನಾನು ಅನುಸರಿಸಬೇಕು ಎಂದು ನೀವು ಭಾವಿಸುತ್ತೀರಿ. ಅದರರ್ಥ ಸ್ವಾತಂತ್ರ್ಯವೇ? ಇಲ್ಲ, ನಮಗೆ ಇದು ಬೇರೆ ದಾರಿ. ಕಲಿಯುವುದು ಮತ್ತು ಮನಸ್ಸು ನಿಮಗೆ ಹೇಳುವುದನ್ನು ಅನುಸರಿಸದಿರುವುದು, ಇದು ಸ್ವಾತಂತ್ರ್ಯದ ಮೊದಲ ಹೆಜ್ಜೆ. ನೀವು ನಿಮ್ಮ ಜೀವನದ ಪ್ರತಿದಿನವೂ ನಿಮ್ಮ ಪುಸ್ತಕವನ್ನು ನಿರಂತರವಾಗಿ ಪುನಃ ಬರೆಯಬೇಕು. ಇವು ನಾನು ನನ್ನೊಂದಿಗೆ ನಡೆಸುವ ಸಂಭಾಷಣೆಗಳು ಮತ್ತು ನಾನು ಎಲ್ಲೆಡೆ ಹೇಳುತ್ತೇನೆ. ಅತ್ಯಂತ ಮುಖ್ಯವಾದ ಸಂಭಾಷಣೆ ಎಂದರೆ ನೀವು ನಿಮ್ಮೊಂದಿಗೆ ನಡೆಸುವ ಸಂಭಾಷಣೆ. ನೀವು ಪ್ರತಿದಿನವೂ ಅದರೊಂದಿಗೆ ಜೀವಿಸುತ್ತೀರಿ. ಆದರೆ ನಮ್ಮ ಹೆಚ್ಚಿನ ಸಂಭಾಷಣೆಗಳು ಸರಿಯಾದವುಗಳಲ್ಲ. ನಾವು ಹೋಗಬೇಕಾದ ಸ್ಥಳಕ್ಕೆ ನಮ್ಮನ್ನು ತಳ್ಳುವಂತಹವುಗಳಲ್ಲ. ನೀವು ರಚಿಸಲು ಸಹಾಯ ಮಾಡಿದ ಮತ್ತು ಎಲ್ಲರೂ ರಚಿಸಲು ಸಹಾಯ ಮಾಡಿದ ಆ ವಿಷಕಾರಿ ಪರಿಸರದಲ್ಲಿ ನಮ್ಮನ್ನು ಕುಳಿತುಕೊಳ್ಳುವಂತಹವು ಅವು, ಮತ್ತು ನೀವು ಅದನ್ನು ಜೀವಿಸುತ್ತಿದ್ದೀರಿ. ಮತ್ತು ಆ ಸಂಭಾಷಣೆಯು ನಿಮ್ಮ ತಲೆಯಲ್ಲಿ ಪ್ಲೇ ಆಗುತ್ತದೆ. ನಿಮ್ಮ ಮೇಲೆ ಕೆಲಸ ಮಾಡುವುದು, ನಿಮ್ಮೊಂದಿಗೆ ಮಾತನಾಡುವುದು, ಅದು ತುಂಬಾ ಮುಖ್ಯ. ಆ ನಕಾರಾತ್ಮಕ ಸಂಭಾಷಣೆಯನ್ನು, ಆ ಆಂತರಿಕ ಸಂಭಾಷಣೆಯನ್ನು, ಇನ್ನರ್ ಡಯಲಾಗ್ ಜಯಿಸುವುದು, ಅದು ಎಲ್ಲಾ ಸಮಯದಲ್ಲೂ ನಡೆಯುತ್ತಿದೆ. ನೀವು ಅದನ್ನು ಅಲ್ಲಿ ಇರಲು ಬಯಸದಿದ್ದರೂ ಸಹ ನೀವು ಈಗ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಅದು ಹೇಳುತ್ತಿದೆ. ಮತ್ತು ನಿಮ್ಮನ್ನು ಸಶಕ್ತಗೊಳಿಸಲು ಕಲಿಯುವುದು. ಅದನ್ನು ಮಾಡುವ ಒಂದು ಭಾಗವೆಂದರೆ ನಿಮಗೆ ನೀವೇ ಧೈರ್ಯದಿಂದ ಎದುರಾಗಿ ನಿಲ್ಲುವುದು. ನೀವು ಕೆಲವೊಮ್ಮೆ ಹೆದರುತ್ತೀರಿ. ನಿಮ್ಮ ಮನಸ್ಸು ನಿಮ್ಮ ಮೇಲೆ ಖಾಲಿಯಾಗುತ್ತದೆ.
ಕೆಲವು ಜನರಿಗೆ ನಿಮ್ಮನ್ನು ವಿಚಲಿತಗೊಳಿಸಲು ನೀವು ಅವಕಾಶ ನೀಡುತ್ತೀರಿ ಮತ್ತು ನಿಮಗೆ ಆಶ್ಚರ್ಯವಾಗುತ್ತದೆ, ನನ್ನೊಂದಿಗೆ ಏನು ತಪ್ಪಾಗಿದೆ? ನಾನು ಹುಚ್ಚನಲ್ಲ. ಅದಕ್ಕಾಗಿಯೇ ನೀವು ನಿಮ್ಮೊಳಗೆ ಎದ್ದು ನಿಲ್ಲಲು ಪ್ರಜ್ಞಾಪೂರ್ವಕ, ಉದ್ದೇಶಪೂರ್ವಕ, ದೃಢ ಪ್ರಯತ್ನ ಮಾಡಲು ಕಲಿಯಬೇಕು. ನಿಮ್ಮ ಮೇಲೆ ಕೆಲಸ ಮಾಡುವುದು, ಆ ಆಂತರಿಕ ಸಂಭಾಷಣೆಯನ್ನು ನೋಡುವುದು, ಅದು ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ನಷ್ಟ ಮತ್ತು ಪಶ್ಚಾತ್ತಾಪವು ಕೇವಲ ನಿಮಗೆ ಪಾಠ ಕಲಿಸುವ ಶಿಕ್ಷಕರು ಎಂಬುದನ್ನು, ಮತ್ತು ಶಿಸ್ತಿನ ನೋವು ಯಾವಾಗಲೂ ಟನ್ಗಟ್ಟಲೆ ತೂಗುವ ಪಶ್ಚಾತ್ತಾಪದ ನೋವಿಗಿಂತ ಉತ್ತಮ ಎಂಬುದನ್ನು ನೆನಪಿಡಿ. ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಇಂದೇ ದಿನ 1 ಎಂದು ಶುರು ಮಾಡಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.